ಗುರುಗಳೇ ನಮಸ್ಕಾರ. ಎಲ್ಲ ಗಣ್ಯರಿಗೂ ನಮಸ್ಕಾರ. ನನ್ನ ಗುರುಗಳು ನಮಸ್ಕಾರ. ಅಮ್ಮ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 2015ರಲ್ಲಿ ಒನ್ ಫೈನ್ ಡೇ ನಾನು ಕೆಲಸ ಬಿಟ್ಟು ಹಾಡ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಟೆ. ಸೊ ಕೆಲಸ ಬಿಟ್ಟು ಕಂಟಿನ್ಯೂಸ್ ಆಗಿ ಐ ವಾಸ್ ಇಂಟು ಸಿಂಗಿಂಗ್, ಹಾಡ್ಕೊಂಡು ಹಾಗೆ ನನ್ನ ಜರ್ನಿ ನಡೀತಾ ಇತ್ತು. ಸೊ ನಮ್ದು ಸ್ಮಾಲ್ ಟೀಮ್ ಇದ್ದಿದ್ದು ದೊಡ್ಡ ಟೀಮ್ ಆಯಿತು. ನನ್ನ ಟೀಮ್ ಮೆಂಬರ್ ಇಲ್ಲೇ ಇದ್ದಾರೆ, ರಾಹುಲ್ ಶಿವಕುಮಾರ್. ಸೊ ಅದು ಹಾಗೆ ಬೆಳೀತಾ ನಾವು ಚಿಕ್ಕ ಪ್ರೋಗ್ರಾಮ್ಸ್ ಇಂದ ದೊಡ್ಡ ಪ್ರೋಗ್ರಾಮ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ರನ್ನ ಉತ್ಸವ ಅಂತ ಒಂದು ಪ್ರೋಗ್ರಾಮ್, ತುಂಬಾ ದೊಡ್ಡ ಪ್ರೋಗ್ರಾಮ್ ಈ ಕಡೆ ನಡೆಯುತ್ತೆ ಮುಧೋಳಲ್ಲಿ. ಸೊ ಆ ಪ್ರೋಗ್ರಾಮ್ ಅಲ್ಲಿ ನಮ್ದೊಂದು ಪರ್ಫಾರ್ಮೆನ್ಸ್ ಇತ್ತು. ಸೊ ಆ ಪರ್ಫಾರ್ಮೆನ್ಸ್ ಅಲ್ಲಿ ಹೋಗುವಾಗ ನಾವು ಅಲ್ಲಿ ಲಿಸ್ಟ್ ಎಲ್ಲ ನೋಡಿದಾಗ ಸಂಗೀತ ಕಟ್ಟಿ ಮ್ಯಾಮ್ ಹೆಸರು ಇತ್ತು ಅದರಲ್ಲಿ. ಅವ್ರದ್ದು ಇನ್ಫ್ಯಾಕ್ಟ್ ಅವ್ರ ಪ್ರೋಗ್ರಾಮ್ ಆಗಿ ಒಂದು 3-4 ಪ್ರೋಗ್ರಾಮ್ ಆದ್ಮೇಲೆ ನಮ್ಮ ಬ್ಯಾಂಡ್ ಪ್ರೋಗ್ರಾಮ್ ಇತ್ತು. ಸೊ 23ನೇ ತಾರೀಕು ಫೆಬ್ರವರಿ 2018. ಸೊ ಆವತ್ತಿನ ದಿವಸ ನನ್ನ ಗುರುಗಳ ಹತ್ರ ನನ್ನ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ಮೀಟ್ ಮಾಡಿದ್ದೆ. ಸೊ ಅವತ್ತಿಂದ ಅವ್ರ ಆಶೀರ್ವಾದ ನನಗೆ ಸಿಗ್ತಾರೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್. ಅಂಡ್ ಶಿ ಹಸ್ ಬೀನ್ ಲೈಕ್ ಅ ಗೈಡ್ and a philosopher to me all the time.
ಸೊ ನಾನು ಐ ಥಿಂಕ್ ನಾನು ಆ ಒಂದು ಪಾಯಿಂಟ್ ಮಾತ್ರ ಹೇಳಿದೆ, ಯಾಕಂದ್ರೆ 2018 23ನೇ ತಾರೀಕು ಫೆಬ್ರವರಿ ಆ ಒಂದು ಗುರು ಶಿಷ್ಯ ಪರಂಪರಾನಲ್ಲಿ ಅವರ ಒಂದು ಟ್ಯೂಟಲೇಜ್ಗೆ ನಾನು ಸೇರ್ಕೊಂಡೆ. ಇವತ್ತು ನಾನು ಏನಿದ್ದೀನಿ ಅದು ತೃಣ ಮಾತ್ರ. ಸೊ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಷ್ಟೊಂದು ಅರ್ಹತೆಯೂ ಇಲ್ಲ ಇಲ್ಲಿ. ಬಟ್ ಒಬ್ಬ ಶಿಷ್ಯನಾದವನಿಗೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ಬಿಟ್ಟು ಒಂದು ಸಿನಿಮಾನಲ್ಲಿ ಮ್ಯೂಸಿಕ್ ಕೊಡ್ತಾ ಇದೀವಿ ಅಂತಂದಾಗ ಇಟ್ ವಿಲ್ ಬಿ ಅ ವೆರಿ ಬಿಗ್ ಥಿಂಗ್. ಅಂಡ್ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಮ್ಯೂಸಿಕ್ ಲಾಂಚ್ ಇಸ್ ಅನದರ್ ವೆರಿ ವೆರಿ ಬಿಗ್ ಥಿಂಗ್ ಫಾರ್ ಅ ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ಎಷ್ಟು ಒಂದು ಭಾಗ್ಯದ ವಿಷಯ ಅಂತಂದ್ರೆ, ನನಗೆ ನನ್ನ ಫಸ್ಟ್ ಮ್ಯೂಸಿಕ್ ಲಾಂಚ್ ಆ ದಿನ ನಮ್ಮ ಗುರುಗಳಿಗೆ ನಮ್ಮ ಟೀಮ್ ಹೈಫೈ ಸ್ಟುಡಿಯೋಸ್ ಹಾಗೆ ACE22 ಟೀಮ್ ಇಂದ ಈ ಒಂದು ಸದವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸತ್ಯ ಸರ್, ಪವೀಂದ್ರ ಸರ್, ಸೂರ್ಯ ಸರ್, ಶೌರ್ಯ ಸರ್, ರೋಹನ್ ಸರ್. ಸೊ ದಿಸ್ ಗೋಸ್ ಔಟ್ ಟು ದೆಮ್ ಆಲ್ಸೋ ಬಿಕಾಸ್ our team recognized the emotions of a musician. ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಐ ಆಮ್ ಔಟ್ ಆಫ್ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಲಾಟ್ ಆಫ್ ಥಿಂಗ್ಸ್ ಇವಾಗ ಇನ್ನು ಮುಂದೆ ಫುಲ್ ವಿಲ್ ಬಿ ಮ್ಯೂಸಿಕ್ ಆಲ್ ದ ವೇ ಅಂಡ್ ಐ ವಿಲ್ ಪಾಸ್ ಇಟ್ ಓವರ್ ಟು ಶಮೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಇದೀಗ ದೀಪ ಬೆಳಗುವುದರ ಮೂಲಕ ಎಲ್ಲ ಅತಿಥಿ ಅಭಿಭಾವಕರು ಹಾಗೂ ಮೈತ್ರಿ ತಂಡ ಅಧಿಕೃತ ಚಾಲನೆಯನ್ನು ನೀಡಿದ್ದಾರೆ. ದೀಪ ಬೆಳಕಿನ ಸಂಕೇತ. ಅದೇ ರೀತಿಯಾಗಿ ನಮ್ಮ 8 ಮುಂದ ಸಿನಿಮಾ ಕೂಡ ಸಿನಿಮಾದಲ್ಲಿ ಒಂದು ಹೊಸ ಬೆಳಕಿನ ಭರವಸೆಯನ್ನ ಮೂಡಿಸಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಗ್ತಾ ಇದೆ. ಎಲ್ಲ ಕ್ಯಾಮರಾ ಇಲ್ಲ ನಾವು ಕೂತ್ಕೊಳ್ಳೋ ಜಾಗಕ್ಕೆ ಚೂರು ತಲೆ. ಓಕೆ ನೀವು ಓಕೆ ಆತಾ ತಗೊಳ್ಳೇನಾ. ಸೊ ಲುಕಿಯೋ ಒನ್ ಸೆಕೆಂಡ್. ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ H.E. ಕಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ 8 ಮುಂದ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಒಂದು ಸುಂದರ ಘಳಿಗೆಗೆ ಇದೀಗ ಸಾಕ್ಷಿಯಾಗುವಂತಹ ಸಮಯ. ನಮ್ಮ ಹೆಮ್ಮೆಯ ಗಾಯಕಿ ಶ್ರೀಮತಿ ವಿದುಷಿ ಸಂಗೀತ ಕಟ್ಟಿ ಕುಲಕರ್ಣಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾನೆ. ಪೂಜ್ಯರು ಈ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. Once again, hearty congratulations, ma'am, and thank you so much. ನಿಮ್ಮಿಂದ ನಮ್ಮ ಸಂಗೀತ ಲೋಕ ಮತ್ತಷ್ಟು ಜನ ಸಾರ್ತಾ ಇದೆ. ಹಾಗಾಗಿ ಸ್ವಲ್ಪ ಸೈಡ್ ಇದ್ದ ಹಾಕಿದ್ರೆ ಎಲ್ಲ ಕಾಣುತ್ತೆ. ಮೂವತ್ತ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಇದೀಗ ಪೂಜ್ಯರು ಸಂಗೀತ ಕಟ್ಟಿ ಮೇಡಮ್ ಅವರಿಗೆ ಪ್ರೀತಿಯ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಇದು ಸುವರ್ಣ ಮಹೋತ್ಸವ ಅಷ್ಟೇ, ಶತಮಾನೋತ್ಸವಕ್ಕೆ ಮತ್ತೆ ಸಿಗ್ತೀವಿ ಎನ್ನುವಂತಹ ಪ್ರೀತಿಯ ಭರವಸೆ
50 ವರ್ಷಗಳನ್ನ ಸಂಪೂರ್ಣಗೊಳಿಸಿರುವಂತಹ ಸಂಗೀತ ಕಟ್ಟಿಯವರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಇದೀಗ ಒಂದು ಸ್ಪೆಷಲ್ ಮೊಮೆಂಟ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಹೈಫೈವ್ ಸ್ಟುಡಿಯೋಸ್, ಅದೇ ರೀತಿಯಾಗಿ ನಂಬರ್ ಸ್ಟುಡಿಯೋಸ್ ಮತ್ತು ಮೆಗಾಗಳ ಪರವಾಗಿ ಗೌರವ ಸಮರ್ಪಣೆ. ಸ್ವಾಮೀಜಿಗಳಿಗೆ ಏಕಭೂತ ಚಿತ್ರತಂಡದ ಪರವಾಗಿ ಪ್ರೀತಿಯ ನಮನಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ವಿ. ಬನ್ನಿ, ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಸರ್, ಸ್ವಲ್ಪ ಹತ್ರ ಬನ್ನಿ ಸರ್. ಹೋಲ್ಡ್ 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 ಸರ್, ನಿಮ್ದು ಆಯ್ತಾ? ನಾ ತೆಗಲಿ ತಗೊಳ್ಳಿ. ಇದೊಂದು ಶುಭ ಸಮಾರಂಭ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ವಿರಳ. ಎಲ್ಟು ಮುಕ್ತ ಎಂತಕ್ಕಂಥ ಒಂದು ಚಲನಚಿತ್ರದ ಆಡಿಯೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲಕರ್ಣಿ ತಾಯಿಯವರು. ನನಗೀಗ ಅನಿಸ್ತಾ ಇದೆ ಅಲ್ಲ, ಇದೊಂದು ಏನು ಟೀಮ್ ಇದೆ ಅಂದ್ರೆ ಈ ಚಿತ್ರತಂಡ, ನಿರ್ದೇಶಕರು ಬಂತು, ನಿರ್ಮಾಪಕರು ಬಂತು, ಕಲಾವಿದರು ಬಂತು, ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ, ಬಹುತೇಕ ಈ ಒಂದು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ. ಎಲ್ಲಿ ತಾಯಿಯನ್ನ ಗೌರವಿಸಲಾಗ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು, ಆ ಒಂದು ವ್ಯಕ್ತಿ ಆಗಿರ್ಬೋದು, ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮ ನೀರಜಕೆರೆ ವಕೀಲ್ ಸಾಹೇಬರು, ನಮ್ಮ SP ಅವರಾಗಿರ್ತಕ್ಕಂಥ ನಮ್ಮ ಉಮ್ರಡ್ಡಿ ಅನಿಲ್ ಕುಮಾರ್ ಸರ್ ಅವರು, ಆನಂತರ ಇನ್ನೂ ಅನೇಕ ಜನ ತಾವೆಲ್ಲರೂ ಕೂಡ ಅದೇವಿ. ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ. ಸಂಗೀತ ಕ್ಷೇತ್ರ, ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟದೆ. ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಸಿನಿಮಾ ನೋಡಿದ್ದೆ. ಅದಾದ ನಂತರ ಬಂಗಾರದ ಮನುಷ್ಯ, ಒಡಹುಟ್ಟಿದವರು, ಜೀವನ ಚೈತ್ರ, ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ಆ ಸಿನಿಮಾಗಳು ಸಮಾಜಕ್ಕೆ ಕೊಡತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು. ಒಳ್ಳೊಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆಯಾಗ್ತದೆ. ದಾರಿ ಬಿಟ್ಟವರು ಒಳ್ಳೆ ದಾರಿಗೆ ಬರ್ತಾರೆ. ಇಂಥದ್ದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ. ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು. ಮತ್ತು ನಾನು ಎಲ್ಟು ಮುಕ್ತ ಇದರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ. ಇದು ಸಾವಿನ ಮನೆಯಲ್ಲಿ ವಾದ್ಯ ನುಡಿಸೋರ ಬಗ್ಗೆ
ಮಾಡಿರ್ತಕ್ಕಂಥ ಸಿನಿಮಾ ಎಂತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ. ಅಂಥ ಸಮಾಜದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಜನ, ಸಮಾಜದಿಂದ ಬಹಳ ದೂರ ಇರ್ತಕ್ಕಂಥ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರತಂಡ ಮಾಡಿದೆ. ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು. ಈ ಹಿಂದೆ ಒಂದು ಕಾಂತಾರ ಎಂತಕ್ಕಂಥ ಒಂದು ಸಿನಿಮಾನು ಕೂಡ ಬಂದಿತ್ತು. ಬಹುತೇಕ ಆ ಭಾಗದಲ್ಲಿ ಒಂದು ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು, ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ. ಯಾವಾಗ ಆ ಸಿನಿಮಾ ಬಂತು, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಖ್ಯಾತಿ ಆ ಸಿನಿಮಾ ಗಳಿಸ್ತು. ಹಾಗೇನೆ ಈ ಎಲ್ಟು ಮುತ್ತ ಎಂತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರತಕ್ಕಂಥ ಒಂದು ಜನಾಂಗವು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅವರು ಯಾವ ರೀತಿಯಾಗಿ ಒಂದು ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ, ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು, ಅಂಥ ಜನರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು. ನಿಜವಾಗ್ಲೂ ಕೂಡ ಬಹಳ ಶ್ರೇಷ್ಠ. ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸನ್ ಸರ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಬಹಳ ದೊಡ್ಡದು. ಅದರಲ್ಲಿ ಈ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದ್ರು. ನಿಜವಾಗ್ಲೂ ಅವರ ನಯ ವಿನಯ, ಅವರಲ್ಲಿ ಇರ್ತಕ್ಕಂಥ ದೈವಿ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು. ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರ್ಬೋದು, ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜನ ಆಗಿರ್ಬೋದು, ಯಾವಾಗಲೂ ಕೂಡ ದೈವಿ ಭಕ್ತರು. ಹೀಗಾಗಿ ಆ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾನೆ. ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. 4ನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಆಯಿತು. ಬಸ್ ಅಜ್ಜಿಯ ತೊಡೆಯ ಮೇಲೆ ನಮ್ಮ ಸರ್ ನೇರಲ್ಕೇರಿ ಸರ್ ಅವರು ಹೇಳ್ತಾ ಇದ್ರು, ಅಜ್ಜಿಯವರ ಸಂಸ್ಕಾರ ಬಹಳ ದೊಡ್ಡದು, ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ. ಅವರ ಪೂಜ್ಯ ತಂದೆಯವರು ಕೂಡ ಇಲ್ಲಿ ಅದಾರೆ. ಅವರನ್ನ ಸೈಕಲ್ ಮೇಲೆ, ಬೈಕ್ ಮೇಲೆ ಕುಳ್ಳಿರಿಸಿ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನು ಕೊಟ್ಟರು. ಮತ್ತು ಬಸವರಾಜ ರಾಜಗುರುಗಳಂತಹ ಶಿಷ್ಯರಾಗಿ ಬೆಳೆದಿದ್ದು ಅವರ ಸೌಭಾಗ್ಯ. SP ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದವೂ ಕೂಡ ಮದ್ರಾಸ್ನಲ್ಲಿ ಪ್ರಥಮ ಬಾರಿ ದೊರೆಯಿತು ಎಂತಕ್ಕಂಥದ್ದು ಅಷ್ಟೇ ಅಲ್ಲ, ಸನ್ಮಾನ್ಯ ಮೋದಿಯವರು ಕೂಡ ಇವರನ್ನ ಬಹಳ ಮೆಚ್ಚಿದ್ರು ಇವರ ಸಂಗೀತದ ಬಗ್ಗೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಭೀಮಸೇನ್ ಜೋಶಿಯವರ ಶಿಷ್ಯರು ಕೂಡ, ಇಲ್ಲಿ ನಮ್ಮ ಮಹಾದೇವ ಬಣಕಾರ್ ಅವರ ಸುಪುತ್ರರು ಕೂಡ ಇದ್ದಾರೆ. ಬಹಳ ದೊಡ್ಡ ಹೆಸರು ಅವರು. ಇಂತಿಂತ ಒಳ್ಳೆ ದಿಗ್ಗಜರು ಈ ವೇದಿಕೆ ಮೇಲಿದ್ದಾರೆ. ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಲಿ. ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನ ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನ ಕೊಂಡೊಯ್ಯಲಿ ಎಂಬತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ. ಧನ್ಯವಾದ. ಪಾಂಡುರಂಗ ನಿರಂಕಿಯವರು ಸಮಾಜ ಸೇವಕರು, ಹಿರಿಯ ವಕೀಲರು ಕೂಡ ಹೌದು. ಎಲ್ಟು ಮುತ್ತ ಚಿತ್ರತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಗೆ ಮೊಟ್ಟ ಮೊದಲು ಎಲ್ಟು ಮುತ್ತ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು, ವಿರಕ್ತ ಮಠ ಉಪ್ಪಿನಗಡಿಗೆ ಅವರ ಪಾದಾರವಿಂದದಲ್ಲಿ ಕೊಡಮಟ್ಟು. ಎರಡನೇದಾಗಿ ನಮ್ಮ ಕರ್ನಾಟಕ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ನಮ್ಮ ಗುರುಗಳು ಆದಂಥ ಪ್ರೊಫೆಸರ್ ಕಟ್ಟಿಯವರಿಗೆ ನಮಸ್ಕರಿಸಿ, ಇವತ್ತಿನ 50 ವರ್ಷದ ಸಂಗೀತ ಸಾಧನೆಯನ್ನು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತವನ್ನು ದಾರ ಎರೆದಂಥ ಸ್ಥಳದಲ್ಲೇ 50 ವರ್ಷದ ಸನ್ಮಾನವನ್ನು
ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಂಥ ಎಲ್ಲ ತಂಡದ ಮುಂಚೂಣಿಯಲ್ಲಿರ್ತಕ್ಕಂಥ ಸತ್ಯ ಶ್ರೀನಿವಾಸ್ ಅವರು ಮತ್ತು ಸಂಗೀತ ನಿರ್ದೇಶಕರು ಎಲ್ಲ ತಂಡ ತಮ್ಮೆಲ್ಲರಿಗೂ ನಾನು ವಂದಿಸಿ ಇವತ್ತಿನ ಸಂದರ್ಭದಲ್ಲಿ ನಾನು 2 ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಪೂಜ್ಯರು ಮಾತಾಡಿದ ನಂತರ ನಾವು ಮಾತನಾಡಬಾರ್ದು, ಆದರೂ ಸಹಿತ ಅನಿವಾರ್ಯವಾಗಿ 2 ವಿಷಯಗಳನ್ನ ಹೇಳಬೇಕಾಗುತ್ತೆ. ಮೊದಲನೇದಾಗಿ ಸಂಗೀತ ಅವರು ನನಗಿಂತ 1 ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಿನಲ್ಲಿ. ಅವರ ತಂದೆ ತಾಯಿ ಅಜ್ಜಿ ಎಲ್ಲರನ್ನೂ ನಾವು ಬಲ್ಲವರು. ಅಜ್ಜಿಯ ತೊಡೆ ಮೇಲೆ ಸಂಗೀತವನ್ನ ಕಲ್ತವರು ಎಲ್ಲರೂ. ಇಲ್ಲಿದ್ದವ್ರಿಗೆ ಬಹುಶಃ ಎಲ್ರಿಗೂ ಗೊತ್ತಿದೆ, ಬಟ್ ಬೆಂಗಳೂರು ಜನರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರ್ಬೋದು. ಆದರೆ ಅವಳು ಮಾಡಿದ ಸಾಧನೆ ದೇಶ ವಿಖ್ಯಾತಿ ವಿದೇಶ ವಿಖ್ಯಾತಿ ಪಡಿತಕ್ಕಂಥ ಒಂದು ಪರಿಶ್ರಮ ಏನಿದೆ, ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ. ನಮ್ಮ ನಾಡಿನ ಹೆಸರನ್ನು ಪ್ರಖ್ಯಾತಪಡಿಸಿರ್ತಕ್ಕಂಥ ಅವರನ್ನು ಹೆತ್ತ ದಂಪತಿಗಳಿಗೆ ಸಹಿತ ನಾವು ಚಿರಋಣಿಯಾಗಿದ್ದೇವೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮವರಾದಂಥ ಸಂಗೀತ ಕಟ್ಟಿಯವರನ್ನ 50 ವರ್ಷಗಳ ಸಾಧನೆಯನ್ನ ಇಲ್ಲಿ ಪುರಸ್ಕರಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆ, ನಿಮ್ಮೆಲ್ಲರಿಗೂ ಹೆಮ್ಮೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಈ ಎಲ್ಟು ಮುತ್ತ ಚಿತ್ರರಂಗದ ಸರ್ವರಿಗೂ ಸಹಿತ ನನ್ನ ಅನಂತ ಕೃತಜ್ಞತೆಗಳು ಉತ್ತರ ಕರ್ನಾಟಕದ ಪರವಾಗಿ. ಇನ್ನು ಎಲ್ಟು ಮುತ್ತ ಈ ವಿಷಯವಾಗಿ ಒಂದು ನಾನು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಇಂಥ ಒಂದು ಸಿನಿಮಾ ರಂಗದಲ್ಲಿ ಎಂಟರ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಯಶಸ್ಸು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸಿದಂಥ ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿದ್ದೇವೆ. ಇವತ್ತು ನಮ್ಮ ಸತ್ಯ ಶ್ರೀನಿವಾಸ್ ಅವರು ಮತ್ತು ಅವರು ಸಹ ನಿರ್ಮಾಪಕರು, ಸಂಗೀತಗಾರರು ಬಹಳಷ್ಟು ಸಾಹಸ ಕೈಹಾಕಿ ಇವತ್ತು ಕೊಡಗಿನಲ್ಲಿ ಒಂದು ಅದ್ಭುತವಾದಂಥ ಚಿತ್ರಣವನ್ನ ಆಗಲೇ ತಯಾರಿ ಮಾಡಿದ್ದಾರೆ. ಬಹುಶಃ 16ಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಸ್ವಲ್ಪ ಟ್ರೈಲರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ 25ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಮಾಡಲಿಕ್ಕೆ ಅವರೆಲ್ಲ ಸನ್ನದ್ಧರಾಗಿದ್ದಾರೆ. ಆ ಒಂದು ಚಿತ್ರಮಂದಿರ ಈ ಒಂದು ತಂಡದ ಪ್ರತಿಯೊಬ್ಬರ ಶ್ರಮವೂ ಸಾರ್ಥಕವಾಗಬೇಕು, ಪೂಜ್ಯರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿ ಆಗಬೇಕು. ನೀವೇನು ಒಂದು ಚಿತ್ರರಂಗ ನಿರ್ಮಾಪಕರು, ಸಂಗೀತಗಾರರು ಪಟ್ಟ ಶ್ರಮ ಅವರಿಗೆ ಗೊತ್ತು. ಆ ನೋವು, ಆ ಕಷ್ಟ, ಇನ್ವೆಸ್ಟರ್ಸು ಅದೆಲ್ಲವನ್ನು ಮರೆಸುವಂತಹ ಒಂದು ಅದ್ಭುತವಾದ ಯಶಸ್ಸು ಅದು ಕಾಣಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಸಂಘಟನೆಯನ್ನ ಯಶಸ್ವಿಯಾಗಲಿ ಅಂತ ನಾನು ಹಾರೈಸಿ, ಮತ್ತೊಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ಮತ್ತು ಸಂಘಟನೆಗಳಿಗೂ ವಂದಿಸಿ, ಪೂಜ್ಯರಿಗೆ ನಮಿಸಿ ನನ್ನ 2 ಮಾತುಗಳಿಗೆ ವಿರಾಮ. ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಮನದಲ್ಲಿ
ಬಂಧುಗಳೇ ನಮಸ್ಕಾರ. ಹಾಡಬೇಕು, ಮಾತನಾಡಬೇಕು, ಅಥವಾ ಸಂತೋಷ ಪಡಬೇಕು, ಅಥವಾ ಹೊಗಳ್ಬೇಕು, ಹೊಗಳಿಸ್ಕೋಬೇಕು, ಏನು ಅರ್ಥ ಆಗ್ತಾ ಇಲ್ಲ. ಸಂತೋಷ ಮನಸ್ಸು ತುಂಬಿ ಬಂದಿದೆ. ನಮ್ಮೂರಾಗ ಇಷ್ಟು ಮಂದಿ, ಇಷ್ಟು ಚಂದ, ಇಷ್ಟೊಂದು ಕ್ಯಾಮ್ರಾಗಳು ಭಾಳ ವರ್ಷ ಬಂದು ನೋಡ್ಲಿಕ್ಕತ್ತೀವಿ. ಇದಕ್ಕೆ ಕಾರಣರಾದ ಎಂಟು ಮುಕ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿದ್ರೆ, ಗುರುವಿನ ಸನ್ನಿಧಾನ ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ. ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ. ನನಗೆ ಬಹಳ ಮುಖ್ಯ ಅಂದರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. ಈ ಇಸ್ ದ ಮೇಕರ್ ಆಫ್ ಸಂಗೀತ ಕಟ್ಟಿ ನಾನ್ ರೆಸ್ಪೆಕ್ಟ್ಸ್. ಸೊ ನನ್ನ ಡ್ಯಾಡಿ ಅವರಿಗೆ ಈಗ 83 ತುಂಬಿ 84 ವರ್ಷ. ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರು ಅಷ್ಟೇ ಹೊರತಿನಿಂದ ಬರ್ತಾರೆ. ಎಲ್ಲ ಅಭಿಮಾನಿಗಳು ಬಂದಾರೆ, ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದಾರೆ. ಈ ಭಾಗದಲ್ಲಿ ಗಜಾನಂದ ದಾದ ಇದ್ದಾರೆ, ಈ ಸಿನಿಮಾದಲ್ಲಿ ಅವ್ರ ಕೆಲಸ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಚಿತ್ರ ಮಾಡೋದು ನಿಮಗೆಲ್ಲ ಗೊತ್ತಿದ್ದಂಗೆ ಆವಾಗ ಹೇಳಿದ್ರು ಅಷ್ಟು ಸುಲಭ ಇಲ್ಲ, ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಗೆ ಒಂದು ಚಿತ್ರ ಮಾಡಬೇಕು, ಅದರಂತ ಎಂಥ ಶ್ರಮ, ಒಂದು ದಿನದಲ್ಲ, ಒಂದು 4 ದಿವಸದಲ್ಲ, 1 ವರ್ಷದಲ್ಲ, 2 ವರ್ಷದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ತುಂಬಾ ಅಂದ್ರೆ ಒಂದೇ ಮನಸ್ಸಿಂದ ಆ ಛಲ ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ಲರಿಗೂ ಆ ಶ್ರೇಯಸ್ಸು ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ 2 ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇರ್ತಾರೆ. ಅದರಲ್ಲಿ ನನಗೆ ಅನ್ಸುತ್ತೆ ಆಯ್ತು, ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ. ಬೇಸ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನ ಚಾಚು ತಪ್ಪದೆ ಅವರಿಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯ ನನಗೆ ಬಂದಂತಹ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನ ನಾನು ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬಾ ಚೆನ್ನಾಗಿ ಅದನ್ನ ಅರಿತುಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್ ವರ್ಕ್, ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ. ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ, ಆ ಒಂದು ಹುಚ್ಚಿದ್ರೆ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರ ಪಲ್ಲವಿನ ಯಾವಾಗ ಫೋನ್ ಮಾಡಿದ್ರು, ಅಮ್ಮ ಎಲ್ಲಿದ್ದಾರೆ ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾರೆ. ಯಾವುದೇ ಅವರ ಬಗ್ಗೆ ಫೋನ್ ಮಾಡಿ ಮ್ಯಾಮ್ ಸ್ಟುಡಿಯೋದಲ್ಲಿದೆ, ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇದೆ. ನಂಗೆ ಜ್ಞಾಪಕ ಬರುತ್ತೆ, ಡಾಕ್ಟರ್ CNR ರಾವ್ ಭಾರತ ರತ್ನ ಪಡೆದಾಗ ಅವ್ರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನಿಮ್ಗೆ ಯಾವ್ದು ತುಂಬಾ ಇಷ್ಟವಾದ ಜಾಗ ಅಂತ ಯಾರು ಕೇಳಿದ್ರು. ನನ್ನ ಲ್ಯಾಬೊರೇಟರಿ ನನಗೆ ತುಂಬಾ ಇಷ್ಟ ಅಂದ್ರು. ನನ್ನ ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ. ಆ ಪ್ಯಾಷನ್ ಇರೋದ್ರಿಂದ CNR ರಾವ್. ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದು ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಹಿಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು. ಎಂಟು ಗುತ್ತ, L2 ಅಂತ ಇಂಗ್ಲಿಷಲ್ಲಿ ನೀವು ಬರೆದ್ರೆ LL, ದ ಲ್ಯಾಟಿಟ್ಯೂಡ್ ಅಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಬ್ಬಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್, ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲಲ್ಲ, ಇಡೀ ನಮ್ಮ ಗ್ಲೋಬಿನ ಉದ್ದಗಲಕ್ಕೂ L2 ಮುಕ್ತ ಹಬ್ಬಲಿ ಅಂತ ಹೇಳ್ತಾ, ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಚಿತ್ರವಾಗಲಿ ಚಿತ್ರತಂಡಕ್ಕೆ ಎಲ್ಲರಿಗಿಂತ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟರ್ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನಾನು ತುಂಬಾ ಖುಷಿ ಆಗ್ತಾ ಇದೆ. ನಾನು ತುಂಬಾ ಮಾಧ್ಯಮ ಮಿತ್ರರನ್ನ ನಾನು ನೋಡ್ತಾ ಇದ್ದೀನಿ, ಸಹೋದರನ್ನ ನೋಡ್ತಾ ಇದ್ದೀನಿ, ನಮ್ಮ ಮಗು ಇದ್ದಾರೆ. ನನಗೆ ಜ್ಞಾಪಕ ಬರುತ್ತೆ, DV ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು ರಾಘವೇಂದ್ರ ಚಿತ್ರವಾಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡ್ಲಿಕ್ಕೆ ಶುರು ಮಾಡಿದಂತಹ ದಿನ, ಅದು 90s. ಭಾಳ ಸಪೋರ್ಟ್ ಮಾಡೋರು.
ಅಂದ್ರೆ ಸುಧೀಂದ್ರ ಸರ್, ಅಷ್ಟು ಶಾಂತಮೂರ್ತಿ. ಡಿ ವಿ ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸಿಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್. ದ ಟೇಕ್ ಆಫ್ ಇಸ್ ಡಿಫರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ. ಸೊ ವೆಂಕಟೇಶ್ ಮೇಲೆ ಎಲ್ಲೂ ಹುಸಿ ಹೋಗೋದೇ ಇಲ್ಲ. ಸೊ ಇಟ್ಸ್ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಅಂಡ್ ಬೋಲ್ಡ್ ಟೀಮ್ ಆಫ್ ಜರ್ನಲಿಸ್ಟ್ ಹಿಯರ್, ಬೋತ್ ವಿಜುವಲ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ. ಸಂಗೀತ ನೀವು ಹೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳಪ್ಪ, ಬ್ಯೂಟಿಫುಲ್. ಮೊದಲನೇ ಕಚೇರಿ ಅಂತ, ಆ ಮೊದಲನೇ ಕಚೇರಿಯ ಕವರೇಜ್ 1975 ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಮೊದಲನೇ ಕಚೇರಿ. ಅದರ ಕವರೇಜ್ ಆದಾಗ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬಂದಂತಹ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ವಂದಿಸ್ತೀನಿ, ಧನ್ಯವಾದ. ನನ್ನಲ್ಲಿ ಮತ್ತು ಕಲಿತು ನೀವು ಕೂಡ ಸಿಂಹಪಾಲು ಇದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆಲ್ಲ ಪ್ರಾತಸ್ಮರಣೆ ವಂದಿಸ್ತೀನಿ. ತಂದೆ ತಾಯಿಗಳಿಗೆ ನನ್ನ ಗುರುಗಳನ್ನ ಎಲ್ಲ ಸ್ಮರಿಸಿ ವಂದಿಸಿ ಎಟ್ಟು ಮುಕ್ತ ಗ್ಲೋಬಲ್ ಆಗಿ ಉದ್ದಗಲಕ್ಕೂ ಇದರ ಪ್ರಚಾರ ಹಾಗೆ ಅಂತ ಶುಭ ಹಾರೈಸ್ತಾ, ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ ಇಡೀ ಟೀಮ್ಗೆ ನಾನು ಅಭಿನಂದಿಸ್ತಾ ಮತ್ತೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕಿನ ಕರೆದು ಈ ವೇದಿಕೆ ಮೇಲೆ ನನ್ನ 50ನೇ ವರ್ಷ ನನಗೆ ನಂಬಿಕೆ ಬರಲ್ಲ. ಯಾಕೆಂದರೆ ಈಗ ನನಗೆ ಅರ್ಥ ಆಗ್ತಾ ಇದೆ ನಮ್ಮ ಗುರುಗಳ ಹೇಳ್ತಾರೆ ಇದರ ಅರ್ಥ ಏನು ಅಂತ ಈಗ ಒಂಚೂರು ಕಂಡುಬಿಡ್ತಾ ಇದ್ದೀನಿ ಅನ್ಸುತ್ತೆ. ಸೊ ಸಾಧನೆಗೆ ನೀವು ಒಂದು ದಾರಿಯನ್ನು ಹಾಕಿಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ ಇದ್ದಾರೆ ಇಲ್ಲಿ, ನಾವು ಭಾಳ ಚಿಕ್ಕ ವಯಸ್ಸಿನಿಂದ ನಾನು ಕಚೇರಿ ಕೇಳಿದಂತೆ ಸರ್ ಸಾಹೇಬ್ ಹೇಳಿದ್ರು. ನಮ್ಮ ನೀರಿಗಿಯವರು ಇದ್ದಾರೆ, ಉಮೇಶ್ ವೆಂಕಟ್ ಇದ್ದಾರೆ, ವರ್ಕ್ ಟುಗೆದರ್ ಫಾರ್ ದ ಮೂವಿ ಮಾರ್ಕಂಡ ಮಂಗಲಿ ಸಾಕ್ಷಿ. ಸೊ ಇದೆಲ್ಲ ನಸ್ಟಾಲ್ಜಿಕ್ ಮೆಮರೀಸ್ ಇದೆ. ನಾನು ಆ ದಿನ ನಾನು ವೇಟ್ ಮಾಡ್ತೀನಿ. ನನ್ನ ಶಿಕ್ಷಣ ಮ್ಯೂಸಿಕ್ ಡೈರೆಕ್ಷನಲ್ಲಿ ನಾನು ಹಾಡಬೇಕು ಅಂತ ಆಸೆ ಇದೆ ನನಗೆ. ಅದಾದಷ್ಟು ಬೇಗ ಪ್ರಸನ್ನ is a visionary. He is a dreamer. He is a very hard working. ತುಂಬ ಶ್ರಮ ಪಡುವಂಥ ವ್ಯಕ್ತಿ. ಆ ಶ್ರಮಕ್ಕೆ ತಾಯಿ ಶಾರದೆ ಭಗವತಿ ಹರಿಸಿ ಆ ಭಗವಂತ ಯಶಸ್ಸನ್ನ ಖಂಡಿತ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಶುಭ ಹಾರೈಸ್ತಾ, ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಲ್ರೆಡಿ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಕೊನೆಗೆ 2 ಸಾಲಿನ ನಾಗಮಂಡಲ ನನ್ನನ್ನು ಇಲ್ಲಿ ಕರೆಸಿದಂಥ ನಾಗಮಂಡಲದ 2 ಸಾಲುಗಳನ್ನ ನಿಮಗಾಗಿ ಹಾಡಿ ನಾನು ಇಲ್ಲಿಂದ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಯುವಲ್ಲಿ ಮರವೇ ನಿನ್ನ ಗೆಳತಿ ನಾನು ಮುರಿವೆ ಮತ್ಯಾಕೆ ಮೌನಗಿರಿಯೇ ಸಿಕ್ಕಾಕೆ ಎಂದು ತಿಳಿಯೇ ಹೊತ್ಯಾಕೆ ಹೇಳುವಳಿಯೇ ಗುಟ್ಯಾಕೆ ನನ್ನ ಬಳಿಯೇ ಹೇಳಿರಿ ನಿಮ್ಮನ್ನ ಹೆಂಗ ಮರೆಯಲಿ ತೊರೆಯಲಿ ಈ ಹಸಿರು ಸಿರಿಯಲಿ ಮನಸ್ಸು ಮರೆಯಲಿ ನವಿಲೇ ನಿನ್ನಂತೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ 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 ಧನ್ಯವಾದಗಳು. ಎಂಟು ಮುಕ್ತ ಚಿತ್ರಕ್ಕೆ ನವಿಲು ಹಾಗೂ ಸ್ವಲ್ಪ ಇದರ ಗಾಢ ಸಂಬಂಧ ಇದೆ. ಸೊ ನಾಗಮಂಡಲ ಚಿತ್ರ ನವಿಲೆ ಹಾಡು, ಈ ಹಾಡನ್ನು ಬಹುಶಃ ಅದಕ್ಕೆ ನನ್ನ ಹಾಡುಗಾರ ಪ್ರೇರಣೆ ಆಗ್ತದೆ. ದಿಸ್ ಇಸ್ ಅ ಸೂಪರ್ ಸಕ್ಸಸ್ಫುಲ್ ಫಿಲ್ಮ್. 100%. ಆಲ್ ದ ಬೆಸ್ಟ್. ಲೆಟ್ ದ ಮೂವಿ ರಾಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಇಲ್ಲೇ ಇದ್ದೀರಲ್ವ ಹುಬ್ಳಿಲಿ? ಇನ್ನೊಂದು ಸ್ವಲ್ಪ ಬರಲಿ ಸರ್. 1 2 3 ಕಮ್ ಆನ್. ಕಮ್ ಆನ್. ಇನ್ನೊಂದು ನಿಮ್ಮೆಲ್ಲರಿಗೋಸ್ಕರ ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಇಲ್ಲಿ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಮಾಧ್ಯಮ ಮಿತ್ರರು ನಮಗೆ ಬೆಂಗಳೂರಿಂದ ಬಂದಿದ್ದಾರೆ, ಹುಬ್ಳಿ, ಧಾರವಾಡ, ಗದಗ ತುಂಬಾ ಕಡೆಯಿಂದ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಒಂದು ಜೋರ ಚಪ್ಪಾಳೆ ಪ್ಲೀಸ್. ಕಮ್ ಆನ್, ದೇ ಡಿಸರ್ವ್ ಇಟ್. ಗಣ್ಯ ವ್ಯಕ್ತಿಗಳು ಎಲ್ಲರೂ
ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್. ಸುಧೀರ್ ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಡನ್ ಫಾರ್ ಅಸ್. ಸುಧೀರ್ ಸರ್, ತುಂಬಾ ಥ್ಯಾಂಕ್ಸ್ ನೀವು ಅಲ್ಲಿಂದ ಬಂದಿದ್ದಕ್ಕೆ. ಸೊ ಆರ್ ಯು ರೆಡಿ? ಆರ್ ಯು ರೆಡಿ? ಓಕೆ ಓಕೆ. ಸೊ ನಾನೊಂದು ವಿಷಯನ ಎವ್ರಿ ಟೈಮ್ ಹೇಳ್ತಾ ಇದ್ದೀನಿ. ವಿ ಹ್ಯಾವ್ ಡನ್ ಕ್ವೈಟ್ ಅ ಫ್ಯೂ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಅದರಲ್ಲಿ ಎಂಟು ಮುತ್ತ ಅನ್ನೋ ಒಂದು ಚಿತ್ರ ಬಂದು ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಆಡಿಯೋ ವಿಜುವಲ್ ಎಕ್ಸ್ಟ್ರಾವಲೆಂಟ್. ವಿಜುವಲ್ ನೋಡಿದ್ರಿ ಈಗ, ಆಡಿಯೋ ಕೇಳಿದ್ರಿ ಈಗ. ಇದೇನಿದೆ ಇದು ಮಾತ್ರ ತುಂಬಾ ಫೋಲ್ಡ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಥಿಯೇಟರ್ಸ್ ಅಲ್ಲಿ ಇಟ್ ವಿಲ್ ಬಿ ಅಮೇಜಿಂಗ್. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಈಗ ಒಂದೊಂದೇ ಹಾಡು ನಾವು ಬಿಡಿಸ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ತುಂಬಾ ವರ್ಷಗಳ ನಂತರ ಮುಂಚೆ ಸಿಡಿನಲ್ಲಿ ಎಲ್ಲ ಸಾಂಗ್ಸ್ ರಿಲೀಸ್ ಮಾಡ್ತಿದ್ರು ಸರ್. ಸೊ ಅದಾದ್ಮೇಲೆ 3 ಸಾಂಗ್ ಆಯ್ತು, 2 ಸಾಂಗ್ ಆಯ್ತು, ಇವಾಗ 1 ಸಾಂಗ್ ಬಂದಿದ್ದಾರೆ. ಸೊ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾರೆ. ಬಟ್ ನಾವು ನಮ್ಮ ಚಿತ್ರದ ಎಲ್ಲ ಹಾಡುಗಳನ್ನು ಇವತ್ತು ಎಲ್ರಿಗೂ ಕೇಳಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ರಿಲೀಸ್ ಆಲ್ ದ ಸಾಂಗ್ಸ್ ಫ್ರಮ್ ಎ ಟು ಮುತ್ತ. ಸೊ ಎಲ್ಲ ಹಾಡು ಕೇಳ್ತೀರಾ ಇವಾಗ. ಕೊಡಗಂದ್ರೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್, ಒಬ್ಬೊಬ್ಬರು ಒಂದು ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ನಮ್ಮ ಚಿತ್ರ ಹಾಗೆ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಸೂಪರ್ ಆಗಿ ಕಂಪೋಸ್ ಆಗಿರುವ ಒಂದು ಫೋಕ್ ಸಾಂಗ್. ದಿಸ್ ಫೋಕ್ ಸಾಂಗ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಕೊಡಗಿನ ನಮ್ಮ ಕೊಡವ ಭಾಷೆಯಿಂದ ಒಂದು 4 ಪದಗಳಿಂದ ಸ್ಟಾರ್ಟ್ ಆಗುತ್ತೆ. ಈ ಹಾಡಲ್ಲಿ ಪಲ್ಲವಿ ಬಂದು ಕೊಡವನಲ್ಲಿ ಇರುತ್ತೆ. ಅದಾದ್ಮೇಲೆ ಕನ್ನಡದಲ್ಲಿ ನಾವು ಆಡಿಯನ್ಸ್ ನಮ್ಮ ಒಂದು ಎಲ್ಟು ಮುತ್ತ ಲೋಕ ಏನಿದೆ ಅದರಲ್ಲಿ ಹಾಗೆ ನಿಮ್ಮನ್ನ ಸಕ್ ಮಾಡ್ತೀವಿ. ಸೊ ಇವಾಗ ವಿ ವಿಲ್ ಗೆಟ್ ಇನ್ ದ ಫಸ್ಟ್ ಸಾಂಗ್. ಈ ಹಾಡಿನ ಹೆಸರು ಬಂದು ಕಾಂಬುಲೆ ರೇ ಕಾಂಬುಲೆ, ಮುತ್ತಂಗೆ ಒಂದು ಕಾಂಬುಲೆ ಅಂತ. ಸೊ ಇದೀಗ ನಿಮಗೆ ಕಾಂಬುಲೆ ಸಾಂಗ್. ಆರ್ ಯು ರೆಡಿ? ಇದು ಕಂಪ್ಲೀಟ್ಲಿ ಕೊಡವ ಹಾಡು, ಕೊಡವ ಫೋಕ್ ಸಾಂಗ್ ಅಂತ ತಗೊಂಡು ನನ್ನ ಪ್ರೀತಿಯ ಗೆಳೆಯ ಐ ಟ್ರೀಟ್ ಹಿಮ್ ಆಸ್ ಅ ಬ್ರದರ್ ರಾಸೂರ್ಯ ಸೂಪರ್ ಆಗಿ ಬಂದಿದ್ದಾರೆ. ಒಂದು ಚಪ್ಪಾಳೆ ಬರಲಿ. ಸೊ ಇದರಲ್ಲಿ ಒಂದು ತುಂಬಾ ವಿಶೇಷವಾದ ವಿಷಯ ಅಂತಂದ್ರೆ, ಇಟ್ಸ್ ಎ ಡ್ಯುಯೆಟ್ ಬಿಟ್ವೀನ್ ಫಾದರ್ ಅಂಡ್ ಡಾಟರ್. Father and daughter duet, and my daughter is when I recorded this song, around 14 years ago, and final recording time 15 ವರ್ಷ recording. So ಇವಾಗ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆಲ್ಲ ಸಿಗುತ್ತೆ. ಸೊ ವಿಲ್ ಮೂವ್ ಆನ್. ಬೊಳ್ಳವ. ಸೊ ಈ ಒಂದು ಹಾಡು ಬಂದು ಇಟ್ಸ್ ಅ ಪಾರ್ಟಿ ಸಾಂಗ್. ಸೊ ಬೊಳ್ಳವ ಅಂತ ನಾವು ಈ ಹಾಡನ್ನ ಕರೀತಾ ಇದ್ದೀವಿ. ಸೊ ವಿ ವಿಲ್ ಮೂವ್ ಆನ್. ಬೊಳ್ಳವ. ಓಕೆ, ಥ್ಯಾಂಕ್ ಯು ಒನ್ಸ್ ಮೋರ್. ಯಾರ್ಯಾರು ಕೇಳಿದ್ರೆ ಇನ್ನೊಂದ್ಸತಿ ಕೇಳ್ಬಿಡಿ ನೋಡೋಣ. ಓಕೆ, ಸೊ ನಿಮಗಾಗಿ ಖಂಡಿತ ಮಾಡ್ತೀವಿ. ಅದಕ್ಕೆ ಮುಂಚೆ ಇವತ್ತು ವಿ ಹ್ಯಾವ್ ವಂಡರ್ಫುಲ್ ಎಕ್ಸಿಬಿಟರ್ಸ್ ಅಕ್ರಾಸ್ ನಾರ್ತ್ ಕರ್ನಾಟಕ ಇಂದ ಬಂದಿದ್ದಾರೆ. ಸರ್ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬಂದಿರೋದಕ್ಕೆ. ಒಂದು ದೊಡ್ಡ ಚಪ್ಪಾಳೆ ಕೊಡ್ತೀವಿ. ಹಾಗೆ ನಮ್ಮ ಚಿತ್ರನ ಥ್ರೂ ಔಟ್ ಕರ್ನಾಟಕ ಮ್ಯಾಮ್ ಹೇಳ್ದಂಗೆ ಉದ್ದ ಆಗಲ್ಲ ಎರಡನ್ನೂ ತಲುಪಿಸಕ್ಕೆ ನಮ್ಮ ಶ್ರೀಧರ್ ಕೃಪಾ ಸರ್ ಬಂದಿದ್ದಾರೆ. ಶ್ರೀಧರ್ ಕೃಪಾ ಅವರು. ಸೊ ಅವ್ರಿಗೂ ಒಂದು ವೆಲ್ಕಮ್ ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ಒಂದು ಚಪ್ಪಾಳೆ ಅವ್ರಿಗೋಸ್ಕರ. ಸೊ ಹುಕ್ ಸ್ಟೆಪ್ ಐ ಥಿಂಕ್ ಎಲ್ಲರಿಗೂ ಒಂಥರ ಮಜಾ ಕೊಟ್ಟಿರ್ಬೋದು.
ಸೊ ಐ ಹ್ಯಾವ್ ನಮ್ಮ ಕೋರಿಯೋಗ್ರಫರ್, ಈ ಸಾಂಗ್ ಕೋರಿಯೋಗ್ರಫರ್ ಇದ್ದಾರೆ, ಅವ್ರನ್ನ ಕರೀತೀನಿ. ಅವ್ರು ಏನು ವಿಷಯದಲ್ಲಿ ಏನೋ ಹಿಂಗಂತ ತೋರಿಸ್ತಾ ಇದ್ದಾರೆ, ಬರೋರಿಗೆಲ್ಲ ಪಕ್ಕ ಹೋಗು, ನಾವೇನೋ ಗೊತ್ತಿಲ್ಲ, ಅವರೇ ಅದನ್ನ ಒಂದು 2 ಮಾಸ ಅದ್ರ ಬಗ್ಗೆ ಅವ್ರು ಆಡ್ತಾರೆ. ಸೊ ಜ್ಞಾತಿ ಮ್ಯಾಮ್ ಪ್ಲೀಸ್ ಕಮ್. ಜ್ಞಾತಿ ಮ್ಯಾಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. Please excuse me, I can't speak more Kannada than this, but I'm learning it, making my effort. So hopefully I get another chance, I'll be able to speak in Kannada next time. So first of all, I would like to thank the Hi-Fi team, Satya sir, Prasanna sir, Shaurya sir, Surya sir, and Rohan sir, for first of all believing in me and giving me this chance. And yeah, I would like to thank the entire team here who also supported me very well during the shoot. Coming back to the hook step she was mentioning, basically we wanted to create a very simple step which can connect to people, and each and every person can dance over that step and add their own creativity to it as well while making the reels or enjoy just to dance over it. So the situation in the dance is like this. The girl who dances is invited for the party and she has her own attitude. That's why this. Yeah, thank you so much. So she has her own attitude and she also believes that she can make all the people dance on her tunes like this. So that's how this hook step actually was derived. So now how you can make or use this step differently is like, see, only this will show the attitude. You can also say, no, you can ignore people with the same step. You can also call them, come, like that. So there are different variations people can add and make their own reels. So please make many more reels and make this song, the whole music and the L2 Mutha movie a big hit. Thank you so much. Thank you, Gnati ma'am. Thank you so much for giving this song. Last but not least, I would like to invite my Naveen sir, please come. assistant, Naveen, please welcome him with a big applause. Please. Really You supported. thora bari support. Yeah, he really supported me very well the whole shoot. And now we are going to show you one small example how you can make interesting reels out of this hook step. So may I have the dancers also on the stage, please? ಮತ್ತೆ ಇಲ್ಲಿ ಇದೇ ಪಾಯಿಂಟ್ ಅಲ್ಲಿ ಒಂದು ಸ್ಮಾಲ್ ಕಾಂಟೆಸ್ಟ್ ಎಲ್ಲಾದ್ರೂ ಓಪನ್ ಮಾಡ್ತಾ ಇದ್ವಿ. ಇದೇ ಹುಕ್ ಸ್ಟೆಪ್ ನ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಹೆಂಗ್ ಬರುತ್ತೆ ಅದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪರ್ಫಾರ್ಮ್ ಮಾಡ್ಬಿಟ್ಟು ಹೈ-ಫೈ ಸ್ಟುಡಿಯೋಸ್ ನ ಟ್ಯಾಗ್ ಮಾಡಿ ಅಂಡ್ ಯಾವುದು ಮ್ಯಾಕ್ಸಿಮಮ್ ನಂಬರ್ ಆಫ್ ವ್ಯೂಸ್ ಬರುತ್ತೆ we will definitely call them and give them a prize. This is a announcement from Hi-Fi. Please everybody get involved. Yeah, thank you. In fact, we call this as a spoken word kind of a composition. So ಈ ವಾಯ್ಸ್ ಏನು ಹೇಳಿದ್ರೆ ನಮ್ಮ ಪ್ರೀತಿಯ ರಾಸೋಲೆ ಸರ್ ಮಾಡಿದ್ದಾರೆ. So one more claps for him please. So ಏನಪ್ಪ ಹೇಳ್ಬೇಕಂತ ಎಷ್ಟು ಸದ್ದಲ್ಲೇ ಇದೆ ಅಂತ ಅನ್ಕೋತಾ ಇದ್ದೀರಾ ಅಂತ ಅನ್ಸುತ್ತೆ, ಬಿಕಾಸ್ ದ ಜಾನರ್ ಡಿಮಾಂಡ್ಸ್ ದಟ್. ಬಟ್ unless you listen to the next song, ಈ ಹಾಡ್ ಕೇಳಿದಾಗ ನಿಮಗೆ ಇದರಲ್ಲಿ ಆ ಇನ್ನೋಸೆನ್ಸ್ ಏನಿದೆ ಅದನ್ನು ತರ್ತೀವಿ. ಸೊ ಈ ಹಾಡ್ ಬಂದು ಇಟ್ ಇಸ್ ಅ ವೆರಿ ಎಮೋಷನಲ್ ಸಾಂಗ್. ಆ ಒಂದು ಎಮೋಷನ್ ನಮ್ಮ ಎಲ್ಟು ಮುತ್ತನ ಜೀವನದಲ್ಲಿ ಆ ಒಂದು ವರ್ಲ್ಡ್ ಅಲ್ಲಿ ಏನಾಗ್ತಿರುತ್ತೆ ಆ ಹಾಡಲ್ಲಿ ನಾವು ಅದನ್ನ ವರ್ಣನೆ ಮಾಡಿದ್ದೀವಿ. ಅಂಡ್ ಮೈಜು ಮಾಡ್ತಿದ್ದೆ ಈ ಹಾಡಿನ ಲಿರಿಕ್ಸ್ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ಅಜಿತ್ ಕೇಶವ ಅಂತ. ಪ್ಲೀಸ್ ಸ್ಟ್ಯಾಂಡ್ ಅಪ್ ಅಜಿತ್, ಯು ರಿಯಲಿ ಅಪ್ಲಾಸ್ ಫಾರ್ ದಟ್. ತುಂಬಾ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ಈ ಹಾಡು. ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ, ಬಟ್ ಇವಾಗ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ದಟ್.
ಈ ಹಾಡು ನಾವು 2 ವರ್ಷನ್ ಅಲ್ಲಿ ಇಟ್ಕೊಂಡಿದ್ದೀವಿ, ಒಂದು ಮೇಲ್ ಮತ್ತೆ ಇನ್ನೊಂದು ಫೀಮೇಲ್ ವರ್ಷನ್. ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೇಂಟ್ ಇವತ್ತು ಬರೀ ಮೇಲ್ ವರ್ಷನ್ ನಾವು ಕೇಳ್ತೀವಿ, ಬಟ್ ಫೀಮೇಲ್ ವರ್ಷನ್ ವಿಲ್ ಬಿ ಅವೈಲಬಲ್ ಆನ್ಲೈನ್ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಸೊ ಈ ಹಾಡನ್ನ ನಾವು ಬೆಳಕು ಅಂತ ಕರಿತಾ ಇದ್ದೀವಿ, ಕೇಬಲ್ ಪ್ರೆಸೆಂಟ್ ಬೆಳಕು. ಹಾಡ್ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಾರೆ ಸರ್, ಬಟ್ ಆ ಹಾಡ್ನ ಅದು ಈ ಲೆವೆಲ್ ಕೇಳಬೇಕು ಅಂತಂದ್ರೆ ಅದರಿಂದ ತುಂಬಾ ಕೆಲಸ ಆಗುತ್ತೆ. ಅದಾದ್ಮೇಲೆ ಕಂಪೋಸಿಷನ್ ಆದ್ಮೇಲೆ ತುಂಬಾ ಕೆಲಸ ಆಗುತ್ತೆ. ಸೊ ಅದಕ್ಕೆ ನಾವು ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಅಂತೆಲ್ಲ ಹೇಳ್ತೀವಿ. ಸೊ ನಮ್ಮ ಹಾಡುಗಳು ಇವಾಗ ಏನೇನು ಕೇಳ್ತಿದ್ದೀರಾ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಸ್ಟರ್ ಮಾಡಿದವರು ಕಿಶೋರ್ ಸರ್ ಬಂದು ಹೈದರಾಬಾದಿಂದ ಬಂದಿದ್ದಾರೆ. ದೊಡ್ಡ ಚಪ್ಪಾಳೆ ಕೊಡೋರಿಗೆ. ಥ್ಯಾಂಕ್ ಯು ಕಿಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಸಾಂಗ್. ಇದು ಅಗೇನ್ ಇಟ್ಸ್ ಅನ್ ಅಗ್ರೆಸಿವ್ ಸಾಂಗ್. ಈ ಹಾಡು ಆಕ್ಚುಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ನಮ್ಮ ಸತ್ಯ ಸರ್ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾವು ಅವ್ರು ಹೇಳುವಾಗ ಅದನ್ನ ನಾವು ಕೇಳ್ತಾ ಇದ್ದೀವಿ, ನಾವು ಕೇಳುವಾಗ ನಮ್ಗೆ ಅನ್ಸುತ್ತೆ ಅರೆ ಇಷ್ಟೆಲ್ಲ ಚೆನ್ನಾಗಿ ಮಾಡುವ, ಅದು ಇಷ್ಟೆಲ್ಲ ಈ ತರ ಎಲ್ಲ ಇರ್ತಾ ಇರಲಿಲ್ಲ ಅಂತ. ಬಟ್ ನಾವು ಆ ಒಂದು ಸಿಚುವೇಶನ್ಗೆ ಏನ್ ವಿಷನ್ಸ್ ಇತ್ತು ಅಥವಾ ನಮ್ಮ ಸಿಚುವೇಶನ್ ಹೇಗೆ ಬೇಕಿತ್ತು ಆ ಥರ ಮಾಡಿದ್ರು. ಬಟ್ ಲಾಟ್ ಆಫ್ ಥಿಂಕಿಂಗ್ ಆಲ್ಸೋ ಹ್ಯಾಸ್ ಗಾನ್ ಇಂಟು ಇಟ್. ಸತ್ಯ ಸರ್ ಪ್ಲೀಸ್ ಕಮ್, ನೀವೇ ಬಂದು ಅದ್ರ ಬಗ್ಗೆ ಒಂದೆಲ್ಲ ಮಾತಾಡ್ತೀವಿ ಪ್ಲೀಸ್. ಲಾಟ್ ಆಫ್ ಅಪ್ಲಾಸ್ ಟು ಸತ್ಯ ಸರ್ ಪ್ಲೀಸ್. ಇದು ಈ ಸಾಂಗ್ ಜಾನರ್ ಬಂದು ಹೆವಿ ಮೆಟಲ್ ಅಂತ. ಹೆವಿ ಮೆಟಲ್ ಜನರಲಿ ಗಿರ್ಜಾದು ಮಾಡರ್ನ್ ಮಾಸ್, ಬಟ್ ಈ ಹೆವಿ ಮೆಟಲ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಫಸ್ಟ್ ಟೈಮ್ ವಿ ರೋಟ್ ದ ಸಾಂಗ್ ಫಾರ್ ಹೆವಿ ಮೆಟಲ್ ಅಂಡ್ ವಿ ಹ್ಯಾವ್ ಕಂಪೋಸ್ಡ್ ಅಂಡ್ ಇಟ್ ಹಸ್ ಕಮ್ ಔಟ್ ವೆರಿ ವೆಲ್ ಅಂಡ್ ಆಲ್ ಥ್ರೂ ದಿಸ್ ಹೆವಿ ಮೆಟಲ್. ಇದರ ಒಂದು ಸ್ಪೆಷಾಲಿಟಿ ಏನಂದ್ರೆ every sentence is just 2 words, and throughout the song it is just two words in every sentence, and it conveys a very very deep meaning. Idardu ondondu padagalanu I don't know how the lyricist figured out. ಅದು ಒಂದೊಂದು ಪದನು ಅಷ್ಟು ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್, ಅದರ್ವೈಸ್ ಇಟ್ ವೋಂಟ್ ಮೇಕ್ ಸೆನ್ಸ್. ಯಾಕಂದ್ರೆ 2 ವರ್ಡ್ ಒಂದು ಸೆಂಟೆನ್ಸ್ ಅಲ್ಲಿ, ಆ 2 ವರ್ಡ್ ಅಲ್ಲಿ ಇಟ್ ಹ್ಯಾಸ್ ಟು ಮೇಕ್ ಅ ಫುಲ್ ಸೆಂಟೆನ್ಸ್ ಅಂಡ್ ಇಟ್ ಆಲ್ಸೋ ಹ್ಯಾಸ್ ಟು ಕನ್ವೆ ಅ ಮೀನಿಂಗ್ ಅಂಡ್ ಇಟ್ ಹ್ಯಾಸ್ ಟು ಸಿಟ್ ಅಲಾಂಗ್ ದ 12 to 16 sentences which is there in that song. So we are very proud. This is heavy metal and this is very uniquely written, and there is more uniqueness which is coming later for this particular song which we won't reveal now. But over to you, Krishna. And ಒಂದು ಮನೆಯ ಕತೆ ಹೇಳ್ತು ಮುಂದೆ, ಒಂದು ಹಳ್ಳಿನಲ್ಲಿ ನಡೆಯೋ ಕತೆಗೆ ನಾವು ಒಂದು ಅಗ್ರೆಷನ್ ನಾವು ಎತ್ತರಿಗೆ ಈ ತರ ಒಂದು ಮ್ಯೂಸಿಕ್ ಯೂಸ್ ಮಾಡಿದ್ದೀವಿ. ಸೊ ಐ ಥಿಂಕ್ ವಿಲ್ ಗೋ ವಿತ್ ದ ಸಾಂಗ್ ನಾವು. ಈ ಸಾಂಗ್ ಬಂದು ಕ್ರೂರ ವಿಧಿಯಲ್ಲಿ ಅಂತ. ಶೌರ್ಯ ಸರ್ ಎಲ್ಲಿದ್ದೀರಾ ನೋಡಿ, ಅಗೇನ್ 1 member ಫ್ರಮ್ ಹೈಫೈ. ಏನಪ್ಪ ಇವರು ಅಂತ ಅನ್ಕೊಂಡ್ಬರ್ತೀವಿ ನೀವು, ಬಟ್ ಈ ಹಾಡ್ ಕೇಳಿ ಇವಾಗ ಅಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಇಲ್ಲಿ ಗಿಟಾರ್ ನುಡಿಸ್ತಾ ಇದ್ದೀವಿ ನೋಡಿದ್ರಿ ನೀವು, ಅವರು ಕಾರಣಾಂತರದಿಂದ ಇವಾಗ ಬರೋಕ್ಕಾಗಿಲ್ಲ. ಸೊ ಮೆನಿ ಥ್ಯಾಂಕ್ಸ್ ಟು ಹಿಮ್ ಫ್ರಮ್ ದ ಹೋಲ್ ಟೀಮ್. ಅಂಡ್ 1 more person, ಸುಮುಖ ಅಂತ. ಸುಮುಖ ಅವರು ನಮ್ಮ ಮೂವಿಯಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಮತ್ತೆ ಅದಕ್ಕೂ ಮುಂಚೆ ಹಲವಾರು ಕಡೆ ಬೇರೆ ನಮ್ಮ ಪೊನ್ನೆ ನಮ್ಮ ಹೀರೋಯಿನ್ ಅವರ ಎಲ್ಲೆಲ್ಲಿ ಬರ್ತಾರೆ ಅವರಿಗೆ ಒಂದು ಟೀಮ್ ಮಾಡಿದ್ದೀವಿ ಅಂಡ್ ಹಿ ಹಸ್ ಡನ್ ಅನ್ ಅಮೇಜಿಂಗ್ ಜಾಬ್. ಸೊ ಬಟ್ ಕಾರಣದಿಂದ ಅವರು ಬಂದಿಲ್ಲ ಇವತ್ತು. ಸೊ ದಿಸ್ ಇಸ್ ಅವರ್ ಟೀಮ್ ಅಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಗೋ ಡೌನ್ ಟು ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಮಧ್ಯದಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ, ಇವಳು ಯಾಕೆ ನಿಂತಿದ್ದಾಳೆ ಅನ್ಕೋಬಹುದು. ಆ ಟ್ರೈಲರ್ ಅಲ್ಲಿ ಟೀಸರ್ ಅಲ್ಲಿ ನವಿಲ್ ತುಳುವ ಅಂತ ಒಂದು ಹತ್ಕೊಂಡು ಒಂದು ಮಗು ಹಾಡೋದನ್ನು ಕೇಳಿದ್ರೆ ಇರ್ತಾನೆ. ಸೊ ಇದೇ ಮಗುದು ವಾಯ್ಸ್ ಅದು. ಸೊ ಜೋರಾಗಿ ತಪ್ಪಾಳೆ. ಬಟ್ ಆಮೇಲೆ ನಮ್ಮ ಕೊನೆ ಹಾಡಲ್ಲಿ ಮುಂಚಿನ ಹಾಡೋದು ಎಮೋಷನಲ್ ಸಾಂಗ್ ಅಲ್ಲಿ ಕೂಡ ಅವಳು ಅಳ್ತಾಳೆ. ತುಂಬಾ ಅಳಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿ ಒನ್. ನಿಮ್ಮಿಂದ ಹೇಳ್ತು ಗೊತ್ತಾ ಒಂದು ಆಲ್ಬಮ್ ಈ ತರ ಬಂದಿದೆ ಅಂಡ್
ಮತ್ತೆ ಇನ್ನೊಬ್ರು ಭರತ್ ಅಂತಿದ್ದಾರೆ. ಭರತ್ ಸರ್ ಯಾವ ಮ್ಯೂಸಿಕ್ ಕಂಪೋಸಿಷನ್ಸ್ ಅಲ್ಲಿ ಇವರು ಇನ್ವಾಲ್ವ್ ಆಗಿಲ್ಲ, ಬಟ್ ಫೈನಲ್ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಅಲ್ಲಿ ನಮ್ ಜೊತೆ ಹೈದರಾಬಾದ್ ತನಕ ಟ್ರಾವೆಲ್ ಮಾಡಿ. ಸೊ ಹಿ ಹಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಟು ದ ಟೀಮ್. ಥ್ಯಾಂಕ್ಸ್ ಈಚ್ ಅಂಡ್ ಎವ್ರಿ ಒನ್. ಸೊ that's all I can say. Thank you so much. Thank you for making L2 Mutta album this amazing. ಕೊಟ್ಟಿದ್ರು ಅವರು ಸಿನಿಮಾ ಮಾಡೋರು ಖುಷಿಯಾಗಿ ಮಾಡಬೇಕು ಅಂತ ಸರ್. ಅದೊಂದು ವಿ ಹ್ಯಾವ್ ಟೇಕನ್ ನೋಟ್ ಸರ್. ಸ್ವಲ್ಪ ಹತ್ರ ಬನ್ನಿ ಸರ್. ಸರ್ ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ ಸರ್. ಹತ್ರ ಬನ್ನಿ ಸರ್. ಅಣ್ಣ ಒಂಚೂರು ಇದೆ ಬಣ್ಣ. ಒಂದು ನಿಮಿಷ, ನಮ್ಮ ಡೈರೆಕ್ಟರ್ಗೆ ಒಂದೇ ಒಂದು ಕೊಡ್ತೀನಿ ಅವರಿಗೆ. ಮತ್ತೆ ಇನ್ನೊಂದು ಇವ್ರು ಮಾಡ್ದಂಗೆ ನನ್ನ ಮೂವಿನಲ್ಲಿ ಶ್ಲೋಕ್ ಅಂತ 7th ಸ್ಟ್ಯಾಂಡರ್ಡ್ ಈಗ, ಬಟ್ ನಮ್ಮ ಮೂವಿನಲ್ಲಿ ಆಕ್ಟ್ ಮಾಡಿದಾಗ 5ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಸೊ ಇವನೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೋತಾನೆ, ಬಟ್ ಕಾಣಿಸ್ಕೊಳ್ಳಲ್ಲ, ಹಂಗಿರ್ತಾನೆ ಮೂವಿನಲ್ಲಿ. ಬಟ್ ಇವನಿಗೆ ತುಂಬಾ ಒಂದು ಅರ್ಥ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್. ಸೊ ಈಗ ಐ ಜಸ್ಟ್ ಪಾಸ್ ಇಟ್ ಔಟ್ ಟು ಹಿಮ್. ಒಂದೇ ಥ್ಯಾಂಕ್ ಯು ಸರ್. ಏನಿಲ್ಲ, ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ಬೋದು. ಈಗ ಗ್ರೂಪ್ ಫೋಟೋ ತಗೊಳ್ತಿದ್ರಲ್ಲ, ಇಲ್ಲಿ ಕಾಲ್ ಮೈ ಎಕ್ಸ್ಟೆಂಡೆಡ್ ಟೀಮ್ ಅವ್ರನ್ನ ಕಳ್ಕೊಡಿ ಅಣ್ಣ. ಹಿಂದೆ ಬರೋಣ. ಹಿಂದೆ ಅಲ್ಲ, ಇನ್ನೊಂದು ಕೂತ್ಕೋಬಹುದು ಮುಂದೆ, ಯಾರು ಯಂಗ್ಸ್ಟರ್ಸ್ ಇದ್ರೆ ಸ್ವಲ್ಪ. ಹಲೋ ಆಶಾ. ಆಶಾ ಮತ್ತೆ ಈ ಟೀಮ್ ಅಲ್ಲಿ ಇನ್ನೊಬ್ರು ತುಂಬಾ ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ. ಇವತ್ತಿನ ದಿವಸ ಅವರು ಈ ಜಾಗದಲ್ಲಿ ಇಲ್ಲ, ಯಾಕಂದ್ರೆ ಅವರು ಇನ್ನೂ ತುಂಬಾ ದೊಡ್ಡ ಜಾಗದಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ಇವಾಗ ಶ್ರೇಯಾ ಘೋಷಾಲ್ ಅಂತ ಒಬ್ರು ಮಹಾನ್ ಸಿಂಗರ್ ಇದ್ದಾರೆ, ಅವರ ಒಂದು ಸ್ಟುಡಿಯೋ ನೋಡ್ಕೊತಿದ್ದಾರೆ ಈಗ ಅವರು. ಸೊ ವೇದಾಂತ್ ಉತ್ತರ್ಕರ್ ಅಂತ, ಸೊ ಅವ್ರಿಗೂ ದೊಡ್ಡ ಚಪ್ಪಾಳೆ ಬರಲಿ. ತುಂಬಾ ನಮ್ಗೆ ಕೆಲಸ ಮಾಡ್ಕೊತಿದ್ದಾರೆ. ಅವ್ರ ತಂದೆ ತಾಯಿ ಬಂದಿದ್ದಾರೆ ಇಲ್ಲಿ, ರಾಜೇಶ್ ಸರ್. ಆದರೂ ಪ್ರಾಸ್ತಾವಿಕವಾಗಿ ಇಲ್ಲಿ ಕರೆದು ಒಂದೆರಡು ಮಾತನಾಡಬೇಕು ಅಂತಂದಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಬಹಳ ಕಾಕತಾಳೀಯ ಅನ್ನೋ ಹಾಗೆ ಬಹಳಷ್ಟು ಕೋಇನ್ಸಿಡೆನ್ಸ್ ಇದೆ. ಇವತ್ತು ತಾವು ಗಮನಿಸಿರ್ಬೋದು, ನಾನು ಈ ಕಾರ್ಯಕ್ರಮಕ್ಕೆ ನಾನು ಗದಗನವನು, ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಅಲ್ಲಿ ಇದ್ದರೂ ಕೂಡ ಧಾರವಾಡದಲ್ಲಿ ಓದಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಶಿವಮೊಗ್ಗದಲ್ಲಿ ಹೆಚ್ಚುವರಿ SP ಆಗಿದ್ದು, ಅಲ್ಲಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಐ ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಶಿವಮೊಗ್ಗ ಟು ದಿಸ್ ಪ್ಲೇಸ್. ಇಲ್ಲಿ ಬಂದು ನೋಡಿದರೆ ಸರಣಿನೇ ಇದೆ, ಸಂಗೀತಮಯವಾದಂಥ. ನೋಡಿ, ಸಂಗೀತ ಮೇಡಮ್ ಅವರನ್ನ ಇವತ್ತು ಅವರಿಗೆ ಅಪೂರ್ವವಾದಂಥ ಒಂದು ಅವರ 50 ವರ್ಷದ ನಿರಂತರ ಸಂಗೀತ ಸೇವೆಗೆ ಅವರನ್ನು ಇವತ್ತು ತೊಡಗಿಸ್ಕೊಂಡಿದ್ದಕ್ಕೆ ತುಂಬ ಆಭಾರಿಯಾಗಿ ಎಲ್ಲರೂ ಕೂಡ ಅವ್ರನ್ನ ಭಾಳ ವಿಜೃಂಭಣೆಯಿಂದ ಭಾಳ ಪ್ರೀತಿಯಿಂದ ಸನ್ಮಾನಿಸಿದ್ದೀರಿ. ಸಂಗೀತ ಕಟ್ಟಿಯವರು ಎಸ್, ಸೂರ್ಯ ಅವರು ಎಸ್, ಸತ್ಯ ಶ್ರೀನಿವಾಸನ್ ಎಸ್. ಇದರಲ್ಲಿ ಅನೇಕ ಜನ ಈ ಚಿತ್ರದಲ್ಲಿ ಯಾಕೆ ನಮ್ಮ ಕಂಪೇರ್ ಮಾಡ್ತಕ್ಕಂಥವ್ರು ಸಮೀರಾ ಮೇಡಮ್ ಅನಿಸುತ್ತೆ, ನೀವು ಎಸ್. ಬಹಳ ವಿಚಿತ್ರ ಕಾಕತಾಳೀಯ ಇದೆ ಅಲ್ವಾ, ಎಲ್ಲ ಎಸ್ ಇಂದನೇ. ನಮ್ಮ ಡೈರೆಕ್ಟರ್ ಏನು ಸಂಗೀತ ನಿರ್ದೇಶಕರು ಕೂಡ ಲಾಸ್ಟ್ಗೆ KS ಕೇಶವ KS. ಸೊ ಹಾಗಾಗಿ ಏನೋ ಒಂದು ಕಾಕತಾಳೀಯ ಇರಲಿ, ಏನು ತೊಂದರೆ ಇಲ್ಲ. ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. 5 ಸಾಂಗ್ಸ್ಗಳನ್ನು ನಾವು ಕಾತರರಾಗಿದ್ವಿ. ನನ್ನನ್ನೇ ಹೇಗೆ ಕರೆದ್ರು ಅಂತ ಕೆಲವರಿಗೆ, ಮಾಧ್ಯಮ ಮಿತ್ರರವರಿಗೆ ಸ್ವಲ್ಪ ಕುತೂಹಲ ಇರ್ಬೋದೇನೋ ಗೊತ್ತಿಲ್ಲ. ಸತ್ಯ ಶ್ರೀನಿವಾಸನ್ ಅವರು ನನ್ನ ಬ್ರದರ್ ಇಲ್ಲ, ನನ್ನ ಒಡ ಹುಟ್ಟಿದ ಸಹೋದರಿಯ ಯಜಮಾನ್ರವರು. ಸೊ ಹಾಗಾಗಿ ಅವರು ಬಹಳ ದಿವಸದಿಂದ ನನ್ನ ಹಿಂದೆ ಬಿದ್ದಿದ್ರು, ಇಲ್ಲ ಅಣ್ಣ ಏನಾದರೂ ಮಾಡಿಕೊಂಡು ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಹಾಗಾಗಿ ನಾನು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಸಂತೋಷವಾಗಿ ತಾವು ಎಲ್ಲ ಈ ಸಿನಿ ತಂಡದವರು ಏನೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಆರಂಭದಿಂದ ಅಂತ್ಯದವರೆಗೆ ಈ ಮಟ್ಟಕ್ಕೆ ಆ ಸಿನಿಮಾವನ್ನು ತೆಗೆದುಕೊಂಡು ಬರ್ತಕ್ಕಂಥ ವಿವಿಧ ಏನೇನು ಈ ಸಿನಿಮಾದ ಮಜಲ್ಗಳಿದೆ, ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಎಲ್ಲ ಟೀಮನ್ನು ತಗೊಂಡಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅದ್ದೂರಿಯಾಗಿ ಈ ಸಿನಿಮಾವನ್ನು ಪ್ರತಿಬಿಂಬಿಸೋದು ಅಷ್ಟೇ ಅಲ್ಲ, ಎಲ್ಲರ ಜನಮಾನಸದಲ್ಲಿ ನೆಲೆ ನಿಲ್ಲುವಂಗೆ ಮಾಡ್ತಕ್ಕಂಥ ಎಲ್ಲರ ಒಂದು ಏನು ಶ್ರಮ ಇದೆಯಲ್ಲ, ಅದು ಅಭೂತಪೂರ್ವವಾದಂಥದ್ದು. ಅದು ಎಲ್ಲ ಶ್ರಮಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ನಾನು ವೈಯಕ್ತಿಕವಾಗಿ ಎಲ್ಲ ತಮ್ಮ ಏನು ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ L2 Mutta
ಮುತ್ತಾರ್ ಟೀಮ್ ಏನಿದೆ ಈ ಸಿನಿಮಾ ಮುಂಬರುವ ದಿವಸದಲ್ಲಿ ವಿಜೃಂಭಿಸಲಿ, ಎಲ್ಲೆಡೆ ಸದ್ದು ಮಾಡಲಿ ಮತ್ತು ಇದು ಒಂದು ವಿನೂತನವಾದಂಥ ಒಂದು ದಾಖಲೆ ಬರೀಲಿ ಕನ್ನಡ ಸಿನಿಮಾದಲ್ಲಿ ಅಂತ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪೂರ್ವಕ ಮನಸ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಹರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾಧ್ಯಮದ ಮಿತ್ರರು ಹಾಗೆಯೇ ಹುಬ್ಬಳ್ಳಿ ಆನಂದ ಜನತೆಗೆ ನಮಸ್ಕರಿಸ್ತಾ, 8 ಮುದ್ದ ನಮ್ಮ ಶ್ರೀನಿವಾಸ್ ಅವರು ನನ್ನ ಹತ್ರ ಬಂದು ಅವ್ರನ್ನ ಕರ್ಕೊಂಡು ಬಂದರು. ಹಾಗೆಯೇ ನನ್ನ ಗಾಂಧಿನಗರದ ಮಿತ್ರ ಶ್ರೀಧರ್ ಅವರು ನಿರ್ದೇಶಕರು ಹಂಚಿಕೆಯ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ನಾನು ಇದನ್ನ ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊತ್ತು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂಥ ಅಷ್ಟು ಅವ್ರು ನರೇಟ್ ಮಾಡೋದಲ್ಲ, ಆ ನರೇಟ್ ಮಾಡಿ ಅದನ್ನು ತೋರಿಸ್ಕೊಂಡು ಬಂದರು ಸಾಂಗ್ಗಳನ್ನು. ಪ್ರತಿಯೊಂದನ್ನು ಕೂಡ ನನ್ನ ಕೂತಲ್ಲಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಹೇಳಿದ್ರಿ ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತೆ ಚಿತ್ರರಂಗದ ದೊಡ್ಡ ಇವರಿದ್ದಾರೆ, ಕೆಲವು ಟೆಕ್ನಿಷಿಯನ್ಸ್ಗಳು, ಅವ್ರ ಹತ್ರ ಸಿಗ್ಬೇಡಿ. ಯಾಕೆ ಅಂದ್ರೆ ಅವ್ರು ನಿಮ್ಮನ್ನು ಆನಂದ್ ಬಿಡಲ್ಲ, ಸಿಗಾಕೊಂಡ್ಬಿಡ್ತೀನಿ. ಅದರಿಂದ ಅದು ನಾನು ಸಂಗೀತ ಹೇಳಿದೆ, ಅದು ಯಾರು ಅನ್ನೋದನ್ನು ಹೇಳಿದ್ರೆ ಆನಂದ್ ಆಗ್ತಿದೆ ಕೇಳಿದ್ರಿ ಹೇಳ್ತಾರೆ. ನಾನು ಇವತ್ತು ಬಹಳ ಸಂತೋಷ ಆಗಿದ್ದ ವಿಚಾರ ಏನಪ್ಪ ಅಂದ್ರೆ, ಒಂದು ತನ್ನ ಗುರುಗಳನ್ನ ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಮೇಡಮ್ದು, ಅವರು ಶಿಷ್ಯರಾಗಿ ಅವರನ್ನ ಇವತ್ತಿಗೆ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ, ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿಯಲ್ಲಿ ಅವ್ರನ್ನ ಗೌರವಿಸಿ ಮಾಡಿದ್ರೆ, ಅದು ನಿಮ್ಮ ವಿನಮ್ರತೆಯನ್ನ, ಗುರು ಪೂಜೆಯನ್ನ, ಗುರು ಧರ್ಮವನ್ನ, ನಿಮ್ಮ ಸಾತ್ವಿಕತೆಯನ್ನ ಎತ್ತಿ ಅಂದರೂ ಕೂಡ ತಪ್ಪಾಗಲಾರದು. ಹಾಗೇನೆ ನನಗೆ ಮಾಧ್ಯಮದ ಮಿತ್ರರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ 2 ನಿಮಿಷದಲ್ಲಿ ಮಾತಾಡಂಗಿಲ್ಲ ಅಂತ. ಅದು ಗೊತ್ತಾಯ್ತು 5 ನಿಮಿಷನ ನಾನು ಇವತ್ತಿನ ಬೇಗ ಮುಗಿಸೋದಂತೆ ಎಲ್ಲರಿಗೂ ಮಾತಾಡೋಕೆ ಆಗ್ತಾ ಇಲ್ಲ. ನಿರ್ಮಾಪಕರು ಆಕ್ಚುಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋರು, ಬ್ಯಾಕ್ಗ್ರೌಂಡ್ ಏನು ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರು. ಅವರು ಆಯ್ಕೆ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಬಹಳ ವಿಭಿನ್ನವಾಗಿದೆ, ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅಂದರೂ ಕೂಡ ತಪ್ಪಾಗಲಾರದು. ಅದನ್ನ ಅದ್ರದ್ದು ಸುಮ್ಮನೆ ದಿಸಿ ಕೇಳಿದ್ರೆ, ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಂದನ್ನು ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಏನಿದೆ, ಅದಕ್ಕೆ ಏನು ಅಂತ ಒಂದು ಸಬ್ಜೆಕ್ಟ್ ಅನ್ನ ಕೈಗೆ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಅವರು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಏನೋ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತೇಳಿ ನಮ್ಮ ಕಾಕ್ರೋಚ್ ಅಂತಿದ್ದೀರಲ್ವಾ, ತಾವು ಕೂಡ ಆಕ್ಟ್ ಮಾಡಿದಿರಿ. ಆದರೆ ನನಗೆ ಒಂದು ಖುಷಿಯಾಗಿದ್ದೇನಪ್ಪ ಅಂದರೆ, ಎಂಟೈರ್ ಟೀಸರ್ನ ಮತ್ತು ಸಾಂಗನ್ನು ನೋಡಿದಾಗ ಯಾರೂ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತು ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಿದ್ದಿತ್ತಲ್ಲ, ಅದು ನನಗೆ ತುಂಬ ಸಂತೋಷ ಕೊಟ್ಟಂಥ ವಿಚಾರ ಆಯಿತು. ಆಮೇಲೆ ನಾನು ಇವತ್ತು ವಿಶೇಷವಾಗಿ ನನ್ನ ಸಿನಿಮಾ ಟೀಮ್ ಬಗ್ಗೆ ಮುಗಿತು. ನನಗೆ ಯಾವುದು ಕಾಕತಾಳೀಯ ಆಗ್ತಿರೋ ಅಥವಾ ಅದು ಯಾವುದು ಪೂರ್ವ ಜನ್ಮದ ಪುಣ್ಯ ಆಗ್ತಿರೋ, ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ನಾನು ಇಲ್ಲಿ ವ್ಯಕ್ತಪಡಿಸಲೇಬೇಕು. ಅದು ಸಂಗೀತ ಕಟ್ಟಿ ಮೇಡಮ್ ಅವರು. ನಾನು 92ನೇ ಇಸ್ವಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ, ಮಾಂಗಲ್ಯ ಸಾಕ್ಷಿ ಅಂತ. ಸಿನಿಮಾ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಎಲ್ಲ ಹೊರಗಡೆ ಹೋದವನು ಬರ್ತೀನಿ, ಬಂದು ಅಲ್ಲಿ ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟೆಯಲ್ಲಿ ಕೂತಿದ್ದೆ, ಯಾರೋ ಸ್ನೇಹಿತರು ಬರ್ತಾರೆ ಅಂತ ನೋಡ್ಕೊಂಡು. ಅಲ್ಲಿಗೆ ಸಂಗೀತ ಕಟ್ಟಿ ಮೇಡಮ್ ಬಂದು
ನಾನು ಮೇಡಮ್ ಇಲ್ಲಿ ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಕೊಂಡು ಬಂದ್ರ ಹಾಂ ಮೇಲ್ಗಡೆ ಇಟ್ಟು ಮುಗಿಸ್ಕೊಂಡು ಬಂದೆ ಅಂತ ಹೇಳಿ ನಾನು ಅವರು ನನ್ನ ಚಿತ್ರದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರಿಗೆ ಏನು ಕೊಟ್ಟಿದ್ದೆ ಅವ್ರಿಗೆ ಅವ್ರ ರೆಮ್ಯುನರೇಷನ್ನ ಅವ್ರು ಎತ್ತಿ ನನ್ನ ಕೈ ವಾಪಸ್ ಕೊಟ್ಟರು. ಏನು ಮೇಡಮ್ ಇದು ಅಂತ ಕೇಳಿದೆ. ಇಲ್ಲ ಸರ್ ಇಟ್ಕೊಳ್ಳಿ ಹೇಳ್ತೀನಿ ಅಂದರು. ಅದು 7,000 8,000 ಅದೇನೋ ಇತ್ತು. ಅದು ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಅಂತೇಳಿ ನಿಮಗೆ ನಾನು ಏನು ಕೇಳಲ್ಲ, ನನ್ನ ಇದನ್ನ ಅಷ್ಟೇ ಕೊಟ್ಬಿಡಿ ಸರಿ ಕೊಟ್ಟರೆ ಅದನ್ನು ವಾಪಸ್ ಕೊಟ್ಟರು. ಯಾಕೆ ಮೇಡಮ್ ಏನು ವಿಷಯ ಆಗಿದೆ? ಇಲ್ಲ ಇಟ್ಕೊಳ್ಳಿ ಸರ್. ಮೇಡಮ್ ನೀವು ಹೇಳೋದು ನಾನು ಹಿಂಗೆ ತಗೊಳ್ಳಿ. ಇಲ್ಲ ಸರ್ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ. ಮೇಡಮ್ ವಾಯ್ಸ್ ರೆಕಾರ್ಡ್ ಆಗಿದೆಯಲ್ವಾ? ಆಗಿದೆ, ಬಟ್ ಅದೇನೋ ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ತೆಗೆದಿದ್ದಾರೆ, ತೆಗೆದು ಬೇರೆಯವ್ರ ಕಡೆಯಿಂದ ಹಾಡಿಸಿದ್ದಾರೆ. ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಅಂದ ಮೇಲೆ ನಿಮ್ಮ ಹಣ ನನ್ನ ಹತ್ರ ಇರೋದು ತಪ್ಪಾಗುತ್ತೆ. ನಾನು ಏನು ಮೇಡಮ್ ಏನು ಇಲ್ಲ ಸರ್ ಎರೇಸ್ ಮಾಡಿದ್ರೆ ನಾನು ಮೇಡಮ್ ಒಂದು ಕೆಲಸ ಮಾಡಿ, ನಾನು ಕೊಟ್ಟಿದ್ದು ನಾವು ವಾಪಸ್ ತಗೋಬಾರ್ದು, ದಯಮಾಡಿ ಇದು ನನ್ನ ಮುಂದಿನ ಚಿತ್ರದ ಅಡ್ವಾನ್ಸ್ ಅಂತ ತಿಳ್ಕೊಳ್ಳಿ ಅಂತೆ. ನೀವು ಮುಂದಿನ ಚಿತ್ರ ಮಾಡಿದಾಗ ನಾನು ಹಾಡ್ತೀನಲ್ಲ, ಹಾಡಿದ್ಮೇಲೆ ನನಗೆ ತಗೊಂಡು ರೂಢಿ ಇದೆಯಲ್ಲ, ಮತ್ತೆ ಹಣ ಇಸ್ಕೊಂಡು ಹಾಡಿ ನನಗೆ ರೂಢಿ ಇಲ್ಲ ಅಂತ ಸರ್, ದಯವಿಟ್ಟು ಇದನ್ನು ವಾಪಸ್ ಇಟ್ಕೊಳ್ಳಿ. ನಾನು ಅದು ನನ್ನ ಸಿನಿಮಾರಂಗದ ನನ್ನ ಗಾಂಧಿನಗರದ ಸ್ನೇಹಿತರುಗಳ ಹತ್ರ ಇವನ್ನೆಲ್ಲ ಹೇಳಿದಾಗ ಯಾರು ಕೂಡ ನಂಬ್ತಿರ್ಲಿಲ್ಲ. ಅಂದ್ರೆ ಅಂತ ಒಂದು ಕಮರ್ಷಿಯಲ್ ಸಂದರ್ಭದಲ್ಲೂ ಕೂಡ ಆ ಥರದ ಒಂದು ಭಾವನೆಗಳನ್ನ ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ, ಯಾಕೆ 50 ವರ್ಷ ಆದರೂ ಇನ್ನೂ ಇವತ್ತಿನ ಈ ರೀತಿ ಇದ್ದಾರೆ ಅಂದ್ರೆ ಅಂತ ಒಂದು ಗುಣಲಕ್ಷಣಗಳನ್ನು ಅವರು ಮೈಗೂಡಿಸ್ಕೊಂಡಿರೋದ್ರಿಂದ ಅದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಉತ್ತರ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಬ್ರದರ್ಸ್ ಇದನ್ನ ಹೇಳೋದಕ್ಕೆ ಅವಕಾಶ ನನಗೆ ಅವ್ರ ಎದುರುಗಡೆ ಹೇಳಬೇಕಾಗಿತ್ತು, ಆಮೇಲೆ ಮಾಧ್ಯಮದವರು ಮುಂದೆ ಹೇಳಬೇಕಾಗಿತ್ತು. ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ನನಗೆ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಆಗಿರಲಿಲ್ಲ. ಇವತ್ತು ಕಾಕತ ಏನೋ ಕೊಟ್ಟರೆ ಎಲ್ಲವೂ ಮೈಗೂಡಿತು. ಅಲ್ಲಿಂದ ನಾನು ಅಂದ್ರೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದು ಕೂಡ ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬಹಳಷ್ಟು ಜನ ಟೆಕ್ನಿಷಿಯನ್ಸ್ ಬಗ್ಗೆ, ನಿರ್ಮಾಪಕರ ಬಗ್ಗೆ ಮಾತಾಡಬೇಕಾಗಿತ್ತು. ಆಲ್ರೆಡಿ ನಮ್ಮ ಎಲ್ಲ ಪತ್ರಕರ್ತರು ಇದು ಕೊಡ್ತಾ ಇದ್ದಾರೆ, ಮುಗಿಸು ಸಾಕು ಅಂತೇಳಿ ಮುಗಿಸ್ಕೊಳ್ಳೋಣ ಸರ್. ಅಲ್ಲ ಅದು ಭಾಷಣ ಮಾಡೋದು ಲೇಟಾಗಿ ಭಾಷಣ ಮಾಡೋದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಂದಾಗ ಅದೊಂದು ಹೇಳಬೇಕಾಗಿತ್ತು. ನಾನು ಹಿಂಗೆ ಭಾಷಣ ಮಾಡ್ತಾನೆ ಇದ್ದಂತೆ ಭಾಷಣ ಯಾರೋ ಕರೆದು ಮಾತಾಡಿದ್ರೆ ಗುಣಪ್ಪ ಅಂತ ಹೇಳ್ಬಿಟ್ಟು ಯಾರಾದ್ರು ಚಪ್ಪಾಳೆ ಹೊಡೆದು ಹಾಕಿಸ್ಬೋದು ಅಂತ ಒಳಗಡೆ ಬಂದು ಇನ್ನೂ ಮಾತಾಡ್ತಾನೆ ಇದ್ದಂತೆ. ಇದು ಯಾರು ಇದು ಅಂತ ಹೇಳ್ಬಿಟ್ಟು ಅಲ್ಲಿದ್ದವನೊಬ್ಬ ಮೆತ್ತು ಒಂದು ಕಲ್ಲು ಹಿಂಗೆ ಬಂದಂತೆ ಅವ್ನು ಬಿಡಿದ್ವಲ್ಲ ಕಲ್ಲು ಓದಿ ಬಿಡೋ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅಲ್ಲಿ ಯಾರೋ ಒಬ್ಬನಿದ್ದು ಮೆತ್ತು ಒಂದು ಚೀಟಿ ಕಳಿಸಿ ತಗೊಳಪ್ಪ ಚೀಟಿ ನೋಡ್ಬಿಟ್ಟು ಸೇರಿ ಬಿಸಾಕಿ ಮಾತಾಡ್ತಾನೆ ಇದ್ದಂತೆ. ಓಹೋ ಇದು ಹಿಂಗಾದ್ರೂ ವರ್ಕೌಟ್ ಆಗಲ್ಲ ಅಂತ ಎಲ್ಲರೂ ಎದ್ದು ಹೊರಗಡೆ ಹೋಗೋದು. ಒಳಗೆ ಬಂದು ಯಾರೋ 4 ಜನ ಕುಂತವ್ರು ಅವ್ರಿಗೆ ಮಾತಾಡ್ತಾ ಇದ್ದಂತೆ. ಹಿಂದೆ ಕಡೆಯಿಂದ ಬಂದು ಒಬ್ಬ ಶರ್ಟ್ ಹೇಳ್ಬಿಟ್ಟು ಸಾಕು ನಿಲ್ಸಪ್ಪ ನಿಮ್ಮ ಬಾಟ್ನ ನಾ ಬೇಕಾದ್ರೆ ಶರ್ಟ್ ಬಿಡಿಸ್ಕೊಡ್ತೇನೆ ಮಾತಾಡೋದು ನಿಲ್ಲಿಸಲ್ಲ ಅಂತ. ಹಂಗಂತ ತಕ್ಷಣ ಯಾರೋ ವರ್ಕೌಟ್ ಆಗಲ್ಲ ಅಂತ ಸೆಂಟ್ರನ್ನ ಕೂತಾರೆ. ನಮ್ಮ ಎಷ್ಟು ಸಾಹೇಬರು ಬಂದವಲ್ಲ ಆ ಥರದವ್ರು ಯಾರೋ ಒಬ್ಬರು ಗನ್ ಹಿಡಿಯತ್ತ ಅಂತವ್ರು. ಇಲ್ಲಪ್ಪ ನಾನು ನಿಂತಿಸ್ಕೊಡ್ತೀನಿ. ಇಲ್ಲ ನೀನು ಮಾತಾಡು, ಆದ್ರೆ ನಿನ್ನ ಕರ್ಕೊಂಡು ನಿನ್ನ ಮೈ ಕೊಟ್ಟು ನಿನ್ನ ಭಾಷಣ ಮಾಡಕ್ಕೆ ಹಚ್ಚಿದ ಅವ್ರು ಯಾರು ಅಂತ ತೋರಿಸು ಅಂತ. ಸೊ ಹೀಗಾಗಿ ನನ್ನ ಅವರು ಕೊಲ್ತಡೆ ಅಂತ ಹಿಂಗಾಗಿ ನನ್ನನ್ನ ಇವತ್ತು ಏನಿಗೆ ಕರೆದು ಭಾಷಣ ಮಾಡಕ್ಕೆ ನಿಲ್ಲಿಸಿದರೆ ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಥ್ಯಾಂಕ್ ಯು. team ಕಡೆಯಿಂದ thank you very much ಇಲ್ಲಿ ಬಂದಿದ್ದಕ್ಕೆ. And we are very proud of what we have created. It's a long process, it's been a hard process, but ಇವತ್ತು ಔಟ್ಪುಟ್ ರಿಯಾಕ್ಷನ್ ನೋಡಿದ್ರಲ್ಲಿ ನನಗೆ ಬಹಳ ಖುಷಿ ಆಯಿತು. Thank you very much for the entire team for having delivered more than what they promised. So thank you. And now ನೀವು ಕೇಳೋ ಕ್ವೆಶ್ಚನ್ಸ್ಗೆ we will answer whatever questions you have. Before that, I want to pass it on to the director. And director sorry, tomorrow guys. And we
ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ವಿಷಯಗಳನ್ನ ನಿಮ್ಗೆ ಆಲ್ರೆಡಿ ಹಂಚ್ಕೊಂಡಿದ್ದೀವಿ. ಸೊ ಟ್ರೈಲರ್ ಟೀಸರ್ ನೋಡಿದ್ದೀರಾ, ನಮ್ಮ ಸಾಂಗ್ಸ್ ಹೇಗಿದೆ ಅಂತ ನೋಡಿದ್ದೀರಾ. ಸೊ ನೀವು ಪ್ರಶ್ನೆ ಯಶು ಸರ್ ಇಲ್ಲಿ ಆ ಟ್ರೈಲರ್ ಲಾಂಚ್ ಡೇಟ್ ಅಂತ ಹಾಕಿದ್ರು. ಇವಾಗ ನಾನು ಹೀರೋಯಿನ್ ಪ್ರಿಯಾಂಕಾ ಮಳಲಿ ಅವರು ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ವಿಷಯ ಏನಂತಂದ್ರೆ ಈ ಸಿನಿಮಾ ಕನ್ನಡದಲ್ಲಿ ಸಾಕಷ್ಟು ಭರವಸೆಯ ಸಿನಿಮಾಗಳು ಬಂದು, ಕುತೂಹಲ ಮೂಡಿಸುವಂಥ ಸಿನಿಮಾಗಳು ಬಂದು, ಪ್ರಯೋಗಾತ್ಮಕ ಸಿನಿಮಾಗಳು ಕೂಡ ಬಂದು. ಸೊ ಆ ಸಾಲಿನಲ್ಲಿ ಇದು ಒಂದು ಸೇರುತ್ತೆ ಅನ್ನೋ ಸೂಚನೆ ಕೂಡ ನಮಗೆ ಸಿಗ್ತಾ ಇದೆ. ಸೊ ಒಳ್ಳೆಯದಾಗಲಿ. ನನ್ನ ಪ್ರಶ್ನೆ ಏನು ಅಂದರೆ, ಇದನ್ನ ಯಾವ ವರ್ಗಕ್ಕೆ ಸೇರಿಸ್ಬೋದು ಅಂದರೆ, ಹಾಡುಗಳನ್ನ ಕೇಳಿದ್ವಿ, ಕೊಡವ ಹಾಡುಗಳನ್ನ ಕೇಳಿದ್ವಿ. ಸೊ ಅಲ್ಲಿಗೆ ಕೊಡವ ಭಾಷೆ ಕೇಳಿದ ತಕ್ಷಣ ಇದು ಪ್ರಾದೇಶಿಕ ಭಾಷೆಯ ಸಿನಿಮಾನ ಅನ್ನೋ ಅನುಮಾನ ಬರ್ತದೆ. ಕನ್ನಡ ಸಿನಿಮಾ ಹೌದು, ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ಅನುಮಾನಗಳು, ಪ್ರಶ್ನೆಗಳು ಬರ್ತವೆ. ಇದಕ್ಕೆ ನಿರ್ದೇಶಕರು ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ಒಂದು ಪ್ರದೇಶಕ್ಕೆ ಸೀಮಿತವಾದ ಸಿನಿಮಾ ಅಲ್ಲ. ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ ನಂಬಿಕೆ ಇಟ್ಟು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗು ಸೀಮಿತ ಅಲ್ಲ, ಕೊಡಗನ ಕಥೆ ಇಡೀ ಕರ್ನಾಟಕ ಕೇಳಕೊಳ್ತಿದ್ದೀವಿ. ಸಾಧ್ಯ ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳ ಸಪೋರ್ಟ್ ಮಾಡಿದ್ರೆ ಕರ್ನಾಟಕ ನ್ಯಾಷನಲ್ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ ಬೇರೆ ಯಾರೋ ಒಬ್ಬ ಸ್ಟಾರ್ ನಟ ನಡೆಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸಬರು ಸೇರ್ಕೊಂಡು ಮಾಡುವಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರ್ಗೂ ಕಮ್ಮಿ ಇಲ್ಲದಂಥ ಒಂದು ವಿಜುವಲ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ. ಶುರುವಾಗಿದ್ದು ಹೇಗೆ, ಮತ್ತೆ ಶುರುವಾದ ಮೂಮೆಂಟಲ್ಲಿ ನಿಮಗೆ ಈ ಲೆವೆಲಿನ ವಿಜುವಲ್ ತರಬಹುದು ಅಂತ ಅನಿಸ್ತಾ? ಸರ್, ಒಂದು ಈ ಸಿನಿಮಾಗೆ ನಾವು ಯಾರು ಸ್ಟಾರ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ನಾವು ಈ ಟೀಸರ್ ಫೀಚರ್ ಫಿಲ್ಮ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣದೊಂದು ಟೀಸರ್ ಮಾಡಿದ್ವಿ. ಅವಾಗಲೇ ಫಿಕ್ಸ್ ಆಗಿದ್ವಿ ನಮ್ಮ ಶೌರ್ಯ ಸರ್ ಅಂದರೆ ಅವರೇ ಮೊತ್ತ ಹಾಕಬೇಕು ಅಂತ. ಆ ಟೀಸರ್ ಮಾಡಿದ್ಮೇಲೆ ನನಗಂತ ಆಸ್ ಎ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೇಯಿಂಗ್ ಮೊತ್ತನ ಈಗಿರೋ ಮೂಮೆಂಟ್ ಇವ್ರನ್ನ ಬಿಟ್ಟರೆ ಬೇರೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅಲ್ಲಿಂದ ಇದು ಬೆಳೀತಾ ಹೋಯ್ತು ಸರ್. ಆ ಸಣ್ಣ ಟೀಸರ್ ನೋಡಿ ಸತ್ಯ ಸರ್ ನಮ್ಮಲ್ಲಿ ಭರವಸೆ ಇತ್ತು. ರೈಟು ಮುತ್ತ ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಬ್ಬರು ದೇವಯ್ಯಣ್ಣ ಅಂತಿದ್ದಾರೆ, ಅವ್ರ ಮೂಲಕ ರವೀಂದ್ರ ಸರ್ ನಮ್ಮ ಸಿನಿಮಾ ನೋಡೋದ್ಮೇಲೆ ಅವ್ರಿಗೆ ಇನ್ನಷ್ಟು ಭರವಸೆ ಬಂದು ರಿಲೀಸಿಂಗ್ ಪಾರ್ಟ್ನರ್ ಮುಂದೆ ಬಂದಿದ್ದಾರೆ. ಅದೇ ರೀತಿ ಅಕ್ಷಯ್ ಸರ್ ಮತ್ತು ಶ್ರೀಧರ್ ಅವರನ್ನು ಕೈ ಜೋಡಿಸಿದ್ದಾರೆ. ಸೊ ದೀಸ್ ದ ಜರ್ನಿ ಸರ್. ಪ್ರೊಡ್ಯೂಸರ್ ಸರ್, ಈ ಒಂದು BGMಗೆ ಆ BGM ಸ್ಥಾನ ಇಲ್ಲಿ ವರ್ತ ಮಾಡಿದ್ರೆ ನಿಮ್ಮ ಪ್ಯಾಷನ್ ಮತ್ತು ಖರ್ಚು ಮಾಡೋದು ಕಾಣ್ತಾ ಇದೆ ಸಿನಿಮಾಗೆ ಒಳ್ಳೆಯದಾಗೋದು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಆದರೆ ಇದು ಕೊಡಗು ಭಾಷೆ ಅಂತ ಕನ್ನಡ ಎರಡು ಮಿಕ್ಸ್ ಮಾಡಿ ಸಿನಿಮಾ ಆಗಿರುತ್ತೆ. ಯಾವ ಥರ ಸಿನಿಮಾ ಒಳಗಡೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಕೊಡಗು ಎರಡೂ ಇರುತ್ತಾ ಅಥವಾ ಬರೀ ಕನ್ನಡದಲ್ಲಿ ಇರುತ್ತಾ? ಸ್ವಲ್ಪ ಮಾನಿಟರ್ ವಾಲ್ಯೂಮ್ ಕೊಡ್ತೀರಾ? ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ ಪ್ಲೀಸ್. ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ. ಪ್ರಶ್ನೆಗಳು ಗೊತ್ತಾಗ್ತಾ ಇಲ್ಲ ಇಲ್ಲಿಂದ. ಓಕೆ. ಇದರಲ್ಲಿ ಒಂದು 10% ಒಂದು ಸೆಂಟೆನ್ಸಲ್ಲಿ ಯಾವುದೋ ಒಂದು ಕಡೆ ಒಂದು ಕೊಡುವ ಭಾಷೆ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಇದೆ. 90% ಕನ್ನಡದಲ್ಲೇ ಇದೆ. ಒಂದು 10% ಅಲ್ಲಲ್ಲಿ ಕೊಡುವ ಭಾಷೆಗಳು ಬರುತ್ತೆ. ನಾವು ಏನಕ್ಕೆ ಅದು ಇಟ್ಟಿದ್ದೀವಿ ಅಂದರೆ ನೇಟಿವಿಟಿ ಲೂಸ್ ಆಗಬಾರ್ದು ಅಂತ. ಸೊ ಕೆಲವು ಸೆಂಟೆನ್ಸು ಆ ಭಾಷೆಯಲ್ಲಿ ಅಲ್ಲಿರುವಾಗ ಹೇಳಿದ್ರೇ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಎರಡು ವರ್ಷನ ಮಾಡಿ ನೋಡಿದ್ದೀವಿ ನಾವು. ನಮಗೆ ಆ ಫಿಲ್ಮಲ್ಲಿ ಆ ವೆಯ್ಟು ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಬರುವಾಗ ಅದು ಅಗ್ರೆಷನ್ ನಮಗೆ ಬಂತು. ಅದಕ್ಕೆ ನಾವು ರಿಟೈನ್ ಮಾಡಿದ್ದೀವಿ. ನೀವು ಹೇಳಿದ್ದು ಕರೆಕ್ಟು. ಕೆಳಗೆ ಕನ್ನಡದಲ್ಲಿ ಸಬ್ ಟೈಟಲ್ಸ್ ಬರ್ತಾಯಿತ್ತು.
ಅದು ಜನರಲಿ ಎಲ್ಲರಿಗೂ ಅರ್ಥ ಆಗ್ಬೇಕಂತ ಹಾಕಿದ್ದೀವಿ. ಬಟ್ ವಿ ಫೆಲ್ಟ್ ದಟ್ ದ ವರ್ಡ್ಸ್ ವಿಚ್ ವಿ ಯೂಸ್ ಇನ್ ಕೊಡವ ದಟ್ ಸ್ಟುಡ್ ಹೈಯರ್. ಸರ್, ಈಗ ಈ ಹೈಫೈ ಸ್ಟುಡಿಯೋಸು ಮತ್ತು AC22 ಈ ಎರಡು ಕೊಲಾಬ್ರೇಷನ್ ಹೇಗಾಯಿತು? ಸೊ ಏನಿದೆ ಪ್ರೊಡಕ್ಷನ್ ವರ್ಕ್ ಮಾಡೋ ಉದ್ದೇಶ, ಬೇರೆ ಇಂಟೆನ್ಷನ್ ಏನೇನಿದೆ ಅಂದರೆ ಇನ್ನೂ ಬೇರೆ ಬೇರೆ ಸಿನಿಮಾ ಪ್ರಾಜೆಕ್ಟ್? ಸರ್, ಅದು ಅದ್ಭುತವಾದ ಒಂದು ಕ್ವೆಶ್ಚನ್. ನಾನು ಹೇಳೋದಕ್ಕಿಂತ ಪವಿತ್ರ ಸರ್ ಹೇಳಿದರೆ ಚೆನ್ನಾಗಿ ಹೇಳ್ತಾರೆ, ಅವ್ರು ಹೇಳೋದು ಕರೆಕ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಾರಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾನು ಸತ್ಯ ಸರ್ ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಫ್ರೆಂಡ್ಸು. ಸೊ ಯಾವುದೋ ಒಂದು ಡಿಸ್ಕಷನ್ ಬಂದಾಗ, ಈ ಮೂವೀಸ್ ಬಗ್ಗೆ ಇದು ಬಂದಾಗ ಐ ಸೆಟ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಅದಕ್ಕೋಸ್ಕರ ನಾನು ಅಸೋಸಿಯೇಟ್ ಆಗಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಕೊಲಾಬರೇಷನ್ ವಿಲ್ ಬಿ ಅ ನೆಕ್ಸ್ಟ್ ಫ್ಯೂಚರ್ ಆಫ್ ಎನಿ ಇಂಡಸ್ಟ್ರಿ. ಈ ಥರ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಗಳನ್ನ ಜೊತೆಗೆ ಮಾಡುವ ಎಲ್ಲ ಒಂದು ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಕೊಲಾಬರೇಟ್ ಆಗಿದ್ದೀವಿ ಸರ್. ಯಾಕಂದರೆ ಒಂದು ಹೊಸ ತಂಡ ಕಟ್ಕೊಂಡಾಗ ಈ ಬಜೆಟ್ ಸಿನಿಮಾ ಮಾಡೋ ಸ್ವಲ್ಪ ಯೋಚನೆ ಮಾಡ್ತಾರೆ. ನೀವು ಯಾವ ಧೈರ್ಯದ ಮೇಲೆ ಇಷ್ಟೊಂದು ಬಜೆಟ್ ಹಾಕಿ ಈ ಒಂದು ಈವೆಂಟ್ ಇಷ್ಟು ಯೋಚನೆ ಮಾಡಿದ್ರು ಒಬ್ಬಳಿಲ್ ಕೂಡ. ಸೊ ನಮ್ಗದೊಂದು ಯೋಚನೆ ಇದೆ, ಹೊಸಬ್ರು ಬಂದಾಗ ಹೇಗೆ ಸಸ್ಟೈನ್ ಆಗಿ. ಖಂಡಿತವಾಗ್ಲೂ ಸರ್, ನಾನು ಕಂಪ್ಲೀಟ್ ಮೂವಿ ನೋಡಿದ್ದೀನಿ, ಕಂಟೆಂಟ್ ನೋಡಿದ್ದೀನಿ. ಅದು ನೋಡಿದ ತಕ್ಷಣ ನನಗೆ ಈ ಥರ ಒಂದು ಕಂಟೆಂಟ್ ಇದಕ್ಕೆ ಪಾರ್ಟ್ ಆಗಿರಬೇಕು ಅಂತ ನಾನು ಬಯಸಿ ಇದಕ್ಕೆ ಬಂದಿದ್ದೀನಿ ಸರ್. ನಿರ್ದೇಶಕರು ಯಾಕೆ ಇದು ನೋಡಿದಾಗೆ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅಂತ ಅನ್ಸುತ್ತೆ. ಕೇಳ್ತಾ ಇದೆಯಾ? ವಾಯ್ಸ್ ಮಾತಾಡ್ಲಾಗ್ತದೆ ಸರ್. ಇದು ಟೀಸರ್ ನೋಡ್ತಿರೋ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅನ್ಸುತ್ತೆ. ಈ ಕಂಟೆಂಟ್ ಸಿಕ್ಕಿದ್ದು ಹೇಗೆ ನಿಮಗೆ? ರಿಯಲ್ ಇನ್ಸಿಡೆಂಟ್ನ ಈ ಕತೆ ಹೇಗೆ ಹೊಡೆದಿದ್ದು? ಸರ್, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ. ಈ ಕತೆ ಹೇಗೆ ಬಂತು ಅಂತ ಹೇಳಿದ್ರಿ, ಇದು ಮಡಿಕೇರಿನಲ್ಲಿ ನಡೆಯೋ ಕತೆ, ಅಂದರೆ ಕೊಡಗುನಲ್ಲಿ ನಡೆಯೋ ಕತೆ. ನಾನು ಕೊಡಗಿನವನೇ. ಸೊ ಅಲ್ಲಿ ಜನಗಳನ್ನ ನೋಡಿದ್ದೀನಿ. ಈ ಜನಗಳೆಲ್ಲ ನಮ್ಮ ಕಣ್ಮುಂದೆನೇ ಬದುಕಿದ್ದವರು, ಕೆಲವರಿಗಿಲ್ಲ, ಇನ್ನು ಕೆಲವರು ಇದ್ದಾರೆ. ಸೊ ಅವ್ರು ನಮ್ಮ ಮುಂದೆ ಇದ್ರು, ಬದುಕಿದ್ರು, ಹೋದ್ರು ಅನ್ನೋದು ಕೆಲವರಿಗೆಲ್ಲ ಗೊತ್ತೇ ಇಲ್ಲ. ಅವರ ಜೀವನ ಹೇಗಿತ್ತು ಅನ್ನೋದನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಕೆಲವೊಂದು ರಿಯಲ್ ಇನ್ಸಿಡೆಂಟ್ನ ವಿ ಹ್ಯಾವ್ ಟೋಲ್ಡ್ ಇನ್ ಎ ಫಿಕ್ಷನಲ್ ವೇ, ಅಂದರೆ ಸಿನಿಮ್ಯಾಟಿಕ್ ಆಗಿ ಏನು ಹೇಳಬೇಕು ಅದನ್ನ ಹೇಳಕ್ಕೆ ಕೊಟ್ಟಿದ್ವಿ ಸರ್. ಶೂಟಿಂಗ್ ಕಂಪ್ಲೀಟ್ ಕೊಡಗಲ್ಲೇ ಮಾಡಿದ್ದೀರಾ? ಹೌದು ಸರ್, 55 ಡೇಸ್ ಕಂಪ್ಲೀಟ್ ಕೂರ್ಗಲ್ಲೇ ಶೂಟ್ ಮಾಡಿದ್ದು. ಒಂದು 3 ಡೇಸ್ ಮಾತ್ರ ಕನಕಪುರದಲ್ಲಿ ಶೂಟ್ ಮಾಡಿದ್ವಿ. ಪಾರ್ಟಿ ಸಾಂಗ್ ಎಲ್ಲ ಏನು ನೋಡಿದ್ರಲ್ಲ, ಇಟ್ ವಾಸ್ ಶಾಟ್ ಇನ್ ಕನಕಪುರ. ನಿಮ್ಮ ಸಿನಿಮಾದ ಹೀರೋ ವ್ಯವಸ್ಥೆ ವಿರುದ್ಧ ಹೋರಾಡ್ತಾನ ಅಥವಾ ವ್ಯಕ್ತಿ ವಿರುದ್ಧ ಹೋರಾಡ್ತಾನ? ಇದು ಒಂದು ಸಂಘರ್ಷಣ ಸಿನಿಮಾನ ಸರ್. ಅವನು ಬದುಕಕ್ಕೆ ಹೋರಾಡ್ತಾನೆ. ಒಂದು ದಿನ ಅವನು ಮುಖ್ಯ ಉದ್ದೇಶ ಏನಂದ್ರೆ ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಯಾರಾದರೂ ಸತ್ರೆ ನಾನು ಬದುಕ್ತಾನೆ. ಇದು ಯಾರ ವಿರುದ್ಧ ಹೋರಾಟನೂ ಅಲ್ಲ, ಅವನು ಬದುಕಬೇಕು ಅನ್ನೋ ಛಲ ಇರುತ್ತೆ. ಆದ್ರೆ ಬದುಕಿನ ಛಲ. ಸುದೀಶ್ ಅವರು, ನಿಮ್ಮ ಪಾತ್ರದ ಬಗ್ಗೆ, ಅಂದರೆ ತುಂಬ ಬಿಸಿಯೆಸ್ಟ್ ನಟರಲ್ಲಿ ನೀವು ಕೂಡ ಒಬ್ಬರು ಇತ್ತೀಚಿನ ದಿನಗಳಲ್ಲಿ. ಸೊ ನಿಮ್ಮ ಪಾತ್ರದ ಬಗ್ಗೆ, ಬಿಕಾಸ್ ಒಂದೆರಡು ಕಡೆ ನೀವು ಟೀಸರ್ಲಿ ಕಾಣಿಸ್ಕೊಂತೀರ. ನಿಮ್ಮ ಪಾತ್ರ ಮತ್ತೆ ಹೊಸ ಟೀಮ್ ಜೊತೆಗೆ ವರ್ಕ್ ಮಾಡಿದಂಥ ಒಂದು ಅನುಭವ ಈ ಚಿತ್ರದಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು ನೆಗೆಟಿವ್ ಶೇಡ್ ಆ್ಯಕ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇರೆ ಥರ ಇದೆ ಈ ಪಾತ್ರ. ತುಂಬ ಹೇಳೋದಿಲ್ಲ. ಹೊಸ ಟೀಮ್ ಅನ್ಸೋದಿಲ್ಲ ಸರ್. ಯಾರೋ ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾ ಮೇಲೆ ಹೋಗಿದ್ರೆ ಎಲ್ಲರೂ ಕಲಿತಿದೆ. ಈ ಕಲಿತೆ ಬಂದು ಮಾಡಬೇಕು ಅಂತಿಲ್ಲ, ಮಾತಾನೆ ಕಲಿಬೋದು. ಹಂಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ಇವ್ರು ಯಾವತ್ತೂ ಇವ್ರು ಯಾರು ಹೊಸರು ಅನಿಸೇ ಇಲ್ಲ ಈ ಟೀಮ್ ಜೊತೆ ವರ್ಕ್ ಮಾಡುವಾಗ. ಹಂಗಾಗಿ ನೀವು ಯಾವುದೇ ಇದಕ್ಕೂ ಬರ್ತೀನಿ, ಬಿಕಾಸ್ ಇವ್ರು ಅದ್ರ ಮೇಲೆ ಇರೋ ಪ್ರೀತಿ ಬರ್ಬೋದು ಆ ಸಿನಿಮಾ ಮೇಲೆ. ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ಇವರೆಲ್ಲ. ಸೊ ನನಗೆ ಯಾವತ್ತೂ ಹೊಸ ಅನಿಸಿಲ್ಲ. ಇದೊಂದು ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದ್ದೀನಿ. ರಾಸೂರಿ ಅವರಿಗೆ ತುಂಬಾ ರಾ ಆಗ್ತಿದ್ದಾರೆ. ರಾ ಆಗಿ ಇಟ್ಕೋಬೋದು ಆಕ್ಚುಲಿ. ಸೊ ಇಟ್ ಈಸ್ ನಾಟ್ ಅದೇ ಸಿನಿಮಾ ಟೀಸರ್ ನೋಡಿದ್ರೆ ತುಂಬಾ ರಾ ಬಂದಿದೆ, ಹಾಗಾಗಿ ರಾಸೂರಿ ಅಂತ ಇಟ್ಕೋಬೋದು. ಬೇಸಿಕಲಿ ಇವಾಗ ಮೆಟಾಫರಿಕ್ ಆಗಿ ನೀವು ಈ ಒಂದು ಚಿತ್ರದಲ್ಲಿ ನವಿಲು ಮತ್ತೆ ಒಂದು ಹಾವಿನ ಒಂದು ನಡುವೆ ನಡೆಯುವಂತ ಒಂದು ಜಗಳನ್ನ ತೋರಿಸೋದಕ್ಕೆ ಹೊರಟಿದ್ದೀರಾ. ಸೊ ಆ ಒಂದು ಥೀಮ್ ಲೇಯರ್ನ ಕಂಪ್ಲೀಟ್ ಮೂವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಹೌದು ಸರ್, ನಾವು ಮುಖಾನ ನವಿಲಿಗೆ ಹೋಲಿಸ್ತೀವಿ. ಅವನಿಗೆ ಇನ್ನೋಸೆನ್ಸ್ ಇದೆ, ವೈಲ್ಡ್ನೆಸ್ ಇದೆ. ಸೊ ಪ್ರತಿ ಮನುಷ್ಯನೂ ಇರುತ್ತೆ. ನಮ್ಮ ಇನ್ನೋಸೆನ್ಸ್ ಯಾವಾಗ ಅಷ್ಟೇ ಬರುತ್ತೆ, ವೈಲ್ಡ್ನೆಸ್ ಯಾರು ಅಷ್ಟೇ ತರಬಹುದು. ಸೊ ಕಾಳಿಂಗ ಸಪೋರ್ಟ್ ತುಂಬ ಇದೆ. ಅದು ಹೇಗೆ ಅಂತ ಈ ಸಾಂಗ್ ಪ್ಯಾಟರ್ನ್ ಮತ್ತು ರೀರೆಕಾರ್ಡಿಂಗ್ ಯಾವುದು ಹೆಚ್ಚು ಚಾಲೆಂಜಿಂಗ್ ಅಲ್ಲ? ಸಾಂಗು ಮತ್ತು ರೀರೆಕಾರ್ಡಿಂಗ್ ಪ್ಯಾಟರ್ನಲ್ಲಿ ಯಾವುದು ಹೆಚ್ಚು ನಿಮಗೆ ಚಾಲೆಂಜಿಂಗ್ ಆಗಿ ಅನಿಸಿದೆ? ಸರ್, ನಮ್ಮದು
ಸಾಂಗ್ಸ್ ಎಲ್ಲ ನೋಡಿದ್ರೆ ನೀವು ಸಾಂಗ್ಸ್ ಇಟ್ಸ್ ಅ ಪಾರ್ಟ್ ಆಫ್ ರೆಕಾರ್ಡಿಂಗ್. ಸೊ ಚಾಲೆಂಜಿಂಗ್ ಅಂದ್ರೆ ದ ಹೋಲ್ ಮೂವಿ ವಾಸ್ ಚಾಲೆಂಜಿಂಗ್, ಬಟ್ ಸಾಂಗ್ಸ್ ಅದನ್ನು ನಾವು ಬಿಟ್ ಬೈ ಬಿಟ್ ನಾವೇನು ಜನರಿಗೆ ತೋರಿಸ್ತೀವಿ, ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಟು ಮಿ. ಸೊ ಬಿಕಾಸ್ ಅದು ಆ ಕತೆ ಒಳಗೆ ಹೊಂದ್ಕೊಂಡೇ ಹೋಗ್ಬೇಕಿತ್ತು ನಮಗೆ, ಅದು ಸೆಪರೇಟ್ ಆಗಿರೋ ಚಾನ್ಸ್ ಇರಲಿಲ್ಲ ನಮಗೆ. ಇದು ಸಾಂಗ್ ಏನ್ ಮಾಡಿದ್ರಿ, ಎಷ್ಟು ಜನ ವರ್ಕ್ ಮಾಡಿದ್ರಿ ಟೀಮ್, ಎಷ್ಟು ಸಮಯ ತಗೊಂಡ್ರೆ? ಸರ್ ಟೋಟಲಿ ನಮ್ಮ ಟೀಮಲ್ಲಿ ಇದ್ದಿರಲ್ಲ. ಸೊ ಇವರಲ್ಲದೆ ಇನ್ನ ಒಂದು 3 ಜನ ಇಬ್ರು ಇದ್ದಾರೆ, ಅವರು 3 ಜನ ಇದ್ದಾರೆ ಅವ್ರ ಟೀಮ್ ಆಗಿರೋದು. ಸೊ ಇದು ನನ್ನ ಟೀಮ್ ಆಕ್ಚುಲಿ. ಅಂಡ್ ಟೋಟಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಲ್ಮೋಸ್ಟ್ ಒಂದು 3 to 4 months ಟೈಮ್ ಲೈನ್ ಅಲ್ಲಿ ನಾವು ಮುಗಿಸಿದ್ವಿ ಸರ್. ಒಂದು ನಿಮಿಷ ಅದಕ್ಕೆ ಆಡ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಮಾಡಿದವರು ಅದನ್ನ ಕಥೆಗೆ ಎಷ್ಟು ಆಳವಾಗಿ ಇಳಿದುಬಿಟ್ಟಿದ್ದೀವಿ ಅಂತಂದ್ರೆ, ಏನೋ ಒಂದು ಥಾಟ್ ಮಾತಾಡೋಕ್ಕೆ ಸಮಯಗಳು ಹೇಳಿದ್ರೆ ನಾನು ನಿಮ್ಗೆ ಹೇಳೋದು ನಾನು ಸಾಂಗ್ ಅದನ್ನ ಡೆವಲಪ್ ಮಾಡಿ ಫೈನಲ್ ಬರೋದಕ್ಕೆ ಕೂಡ ಟೇಕಿಂಗ್ ಟೈಮ್. ಬಟ್ ಆ ಥೀಮ್ ಒಂದು ಸಾಂಗ್ ಅಂತ ಅದು ಇಮಿಡಿಯೇಟ್ ಆಗಿ ಒಂದು ವಿದಿನ್ 2-3 ವರ್ಷ ಮಾಡಿದ್ರು ಸರ್. ಇನ್ಫ್ಯಾಕ್ಟ್ ಬಳ್ಳವ ಸಾಂಗ್ ಏನು ನೋಡೋದಿಲ್ಲ ಸರ್, ಬಳ್ಳವ ಮತ್ತೆ ಕ್ರೂರ ವಿಧಿಯಲ್ಲಿ ಇನ್ಫ್ಯಾಕ್ಟ್ ಅದನ್ನ 2 ದಿನದಲ್ಲಿ ಅಲ್ಲಿಂದ ಬಂದು ಆ ಒಂದು ಥಾಟ್ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ಏನು ಡೆವಲಪ್ ಆಗ್ತಾನೆ ಇತ್ತು, ಅದನ್ನ ನಾವು ಒಂದು 2 days ಅಲ್ಲಿ ಅಲ್ಲಿಂದ ವಾಪಸ್ ಬಂದು ಬೆಂಗಳೂರಿಗೆ ಮಾಡ್ಕೊ ಪ್ರಪೋಸಲ್ ಹೋಗಿದ್ವಿ. ಆಕ್ಚುಲಿ ದಟ್ ವಾಸ್ ಆ ಥರ ಆ ಥರದಲ್ಲೂ ಮಾಡಿದ್ವಿ. ಬಟ್ ಓವರ್ ಆಲ್ ಅಂತ ತಗೊಂಡ್ರೆ ಒಂದು 3 to 4 months ಅಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ಮುಗಿಸ್ಕೊಂಡಿದ್ದೀವಿ ಮ್ಯೂಸಿಕ್ ಡೈರೆಕ್ಟರ್ ಸರ್. 1 ನಿಮಿಷ, ಇವರು ಹೇಳಿದ್ದು ಟೋಟಲ್ ಆಗಿ ಸುಳ್ಳು. ಇದು 3-4 months ಅಂತ ಹೇಳಿದ್ರು. ಆ 3-4 months ಫೈನಲ್ ಆಗಿ ಮಾಡಕ್ಕೆ ಇದು 10 years ಅವ್ರದ್ದು ತಪಸ್ಸು. 10 years ಇದು ಅದರಲ್ಲಿ ಬಂದಿರೋ ಮ್ಯೂಸಿಕ್ ಇದು. ಇದರಲ್ಲಿ ಒಂದೊಂದು ನೋಟ್ಸ್ ಅವರಿಗೆ ಗೊತ್ತಿದೆ. ಸುಮ್ಮನೆ ಏನೋ ನಮಗೆ 3 months ಅಂತ ಹೇಳ್ಬಿಟ್ರು, ಆ 3 months 24/7 ಕೆಲಸ ಮಾಡಿದ್ರು. ಸೊ ಅದಕ್ಕೆ ಹೇಳಿದ್ದು ಇದು ಹೇಳಿದ್ದು ಸುಳ್ಳು ಅಂತ. ಬಟ್ ಯುನೋ ತುಂಬಾ ಹಾರ್ಡ್ ವರ್ಕ್. 3 months ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ 3 months into 8 hours, 3 months into 4 hours ಇಲ್ಲ. ನಾನು ಇವರು ಪಕ್ಕದಲ್ಲೇ ಇರೋದು ಮನೆ. ಐ ಹ್ಯಾವ್ ಸೀನ್ 3 months ಇಂದ ವಾಕಿಂಗ್ ಬಿಟ್ಬಿಟ್ರು, ಎಕ್ಸರ್ಸೈಸ್ ಮಾಡೋದು ಬಿಟ್ಬಿಟ್ರು. 24/7 ಬೇರೆ ಏನಿಲ್ಲ, ಸ್ಟುಡಿಯೋಲ್ಲ ಇದ್ರು. ಮೇಡಮ್ ಹೇಳಿದ್ದು ಸುಳ್ಳೇ ಇಲ್ಲ. ಮೇಡಮ್ ಹೇಳಿದ್ದು 100% ಯಾವತ್ತೂ ಕೇಳಿದ್ರೆ ನಾನು ಫಸ್ಟ್ ಕ್ವಶನ್ ಕೇಳೋದು ಎಲ್ಲಿರೋದು ಕೇಳೋದು, ನನಗೆ ಫಸ್ಟ್ ಆನ್ಸರ್ ಬರೋದು ಸ್ಟುಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಡೈರೆಕ್ಟರ್ ಸರ್ ಪ್ರಸನ್ನ ಕೇಶವ್, ನೀವು ಕನ್ನಡದವರಲ್ವಾ? ಸರ್ ಕನ್ನಡ ಅಲ್ವಾ? ಹೌದು ಸರ್, ಕನ್ನಡ ಸರ್. ನಮ್ಮ ಪ್ರಶ್ನೆ ಏನಿಲ್ಲ, ಸಾಧ್ಯ ಆದಷ್ಟು ನೀವು ಕನ್ನಡದಲ್ಲೇ ಮಾತಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ ಸರ್. ಇಲ್ಲ ಅಂತಂದ್ರೆ ಕಮಲಾಸ್ ಅಂತಾರೆ, ಇನ್ಯಾರೋ ಬಂದು ಇಂಗ್ಲಿಷ್ ಕನ್ನಡ ಅಂತ ತಲಗಟ್ಟೆ ಮಾಡ್ತಾರೆ. ಸೊ ನಮ್ಮ ಭಾಷೆನ ನಾವೇ ಹೆಚ್ಚು ಸಾಧ್ಯ ಆದಷ್ಟು. ಥ್ಯಾಂಕ್ ಯು. ಖಂಡಿತ ಇದು ಒಂದೇ ಒಂದು ಟೆಕ್ನಿಷಿಯನ್ ಆಗಿ ಇಂಗ್ಲಿಷ್ ಪದಗಳು ಜಾಸ್ತಿ ಬಳಸಬೇಕು ಗೊತ್ತು, ಅಂದ್ರೆ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ಭಾಷೆನ ನಾವು ಹೆಚ್ಚು ಬಳಸೋಣ. ಇಲ್ಲಾಂದ್ರೆ ಕಮಲಾಸ್ ಅಂತ ಆದವರು ಇನ್ನೊಬ್ಬರು ಬರೋದು ಬೇಡ ಅಲ್ವಾ? ಥ್ಯಾಂಕ್ ಯು. ಮೊದಲಿಗೆ ಇಡೀ ತಂಡಕ್ಕೆ ಅಭಿನಂದನೆ, ಒಳ್ಳೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಸೇರಿ ಒಂದು ಮಾಡಿ ಬಿರಿಯಾನಿ ಮಾಡಿದ್ರು. ಆ ಸ್ಮೆಲ್ ಬದಲಿಸಕ್ಕೆ ಏನೇನು ಪ್ಲಾನ್ ಮಾಡಿದ್ದಾರೆ? ಯಾರಿಗೆ ಎಲ್ಲರೂ ಸ್ಮೆಲ್ನ ನೀವು ಬಸಿಸ್ಬೇಕು. ನಾವು ಅದನ್ನ ರೆಡಿ ಮಾಡಿದ್ದೀವಿ, ನೀವುಗಳು ಬಸಿಸ್ಬೇಕು. ನೀವು ಬಸಿಸಿದ್ರೆ ಅಲ್ಲ, ಏನೇನು ಪ್ಲಾನ್ ಮಾಡಿದ್ದೀರಾ? ಈಗ ನಾವು ರಿಲೀಸ್ ಮಾಡಬೇಕು ಅಂತ ಬಂದಿರಲ್ವಾ, ಸತ್ಯ ಸರ್ ಒಂದು ಕನಸಿತ್ತು ನಾರ್ತ್ ಕರ್ನಾಟಕದಲ್ಲಿ ಮಾಡಬೇಕು. ಇದು ನಾರ್ತ್ ಕರ್ನಾಟಕದವರು ಎಲ್ಲ ಥ್ರೂಔಟ್ ಕರ್ನಾಟಕ ಪ್ರೀತಿ ತೋರಿಸ್ತಾರೆ ಸಿನಿಮಾ. ಬಟ್ ನಾರ್ತ್ ಕರ್ನಾಟಕದಲ್ಲಿ ಇದಕ್ಕಿಂತ ಜಾಸ್ತಿ ಒಂದು ಹೊರಗಿದೆ ಅಂತ ಸರ್ ಯೂಟ್ಯೂಬ್. ಸೊ ಹಂಗಾಗಿ ಮಾಡೋದಾಯ್ತು. ಸೊ ಈ ಮಾಸ್ಟರ್ ಬಂದಿದ್ದಾರೆ, ಇಲ್ಲಿ ಇವತ್ತು ನೋಡಿದ್ದು ನಿಮ್ಗೆ ಇಷ್ಟ ಆಗುತ್ತೆ, ನೀವು ಸೇರಿಸ್ತಾರೆ. ಸೊ ಇನ್ನೊಂದಷ್ಟು ಮಾಡಕ್ಕೆ ಹೋಗ್ತೀವಿ. ನಾನಿದ್ದು ಸುಮಾರು ಅವಕಾಶಗಳನ್ನು ಪ್ರೆಸೆಂಟ್ ಇಟ್ಕೊಂಡಿದ್ದೀನಿ. ಅದೇ ಥ್ಯಾಂಕ್ ಯು ಸರ್. ಒಂದು ಸಣ್ಣ ವಿಶೇಷ ನಮ್ದು
ರೀಜನಲ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು ಒಂದೊಂದು ಆಲ್ಮೋಸ್ಟ್ ಆಲ್ ದಿ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು ಹೋಗಿ ನಮಗೆ ಇಡೀ ಕರ್ನಾಟಕದ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಇದನ್ನ ಮುಗಿಸ್ಬೇಕಂತ ಒಂದು ಪ್ಲಾನ್ ಇದೆ. ಅದಕ್ಕೆ ನಾವು ಇಲ್ಲಿ ಫಸ್ಟ್ ಆಡಿಯೋ ಲಾಂಚ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡಿ ಟ್ರೈಲರ್ ಲಾಂಚ್ ಬೆಂಗಳೂರಲ್ಲಿ ಮಾಡೋದು. ಇನ್ ಬಿಟ್ವೀನ್ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಹೋಗ್ತಾ ಇದ್ದೀವಿ, ಮೈಸೂರು, ಬಾಗಲಕೋಟೆ, ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಗದಗಲ್ಲಿ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೀವಿ ನಾವು. ಸೊ ಎಲ್ಲ ಕಡೆ ಹೋಗಿ ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು. ಮಡಿಕೇರಿಯಲ್ಲಿ ಮಾಡ್ತಾ ಇದ್ದೀವಿ ನಾವು. ಸೊ ನಮ್ದು ಪ್ಲಾನ್ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಇದನ್ನ ರೀಸನಲ್ ಆಗಿ ಹೋಗಿ ನಾವು ಹೋಗಿ ನಮಗೆ ಆಲ್ಮೋಸ್ಟ್ ಇದು ಗೊತ್ತು, ನಾವೇ ಹೋಗಿ ಹೇಳಕ್ ಅವ್ರಿಗೆ ಒಂದು ನಮ್ಮ ಫಿಲ್ಮ್ ನೋಡಿ ಅಂತ ಹೇಳಕ್ಕಾಗುತ್ತೆ. ಅದಕ್ಕೆ ನಾವು ಅದನ್ನು ಪ್ಲಾನ್ ಮಾಡಿದ್ವಿ. ಈಗ ಉತ್ತರ ಕರ್ನಾಟಕದಲ್ಲಿ ಆಡಿಯೋ ಲಾಂಚ್ ಮಾಡಿದ್ದೀರಿ, ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರೆಸ್ ಮೀಟ್ಗಳನ್ನ ಮಾಡ್ತಿದ್ದೀರಿ. ಈ ಚಿತ್ರದಲ್ಲಿ ಉತ್ತರ ಕರ್ನಾಟಕ ಬಾಂಧವ್ಯ ತೋರಿಸಿದ್ದೀರಾ, ಭಾಷೆ ಆಗಲಿ ಚಿತ್ರೀಕರಣ ಆಗಲಿ ಯಾವ ರೀತಿಯಾಗಿ ಈ ನಟರನ್ನ ಏನಾದರೂ ತಗೊಂಡಿದ್ದೀರಾ? ಸೊ ಇದು ಸ್ವಾರಸ್ಯ ಏನಂದ್ರೆ ಇದರಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಡಗಿನ ಕಥೆ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಸ್ಟೋರೀಸ್ ಇದೆ, ನಾವು ಬಂದು ನೋಡಿ ಅದನ್ನ ನಾವು ಚಿತ್ರ ಮಾಡಬೇಕು, ನಾವು ಫಿಲ್ಮ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದು ಇಲ್ಲಿನ ಸ್ಟೋರೀಸ್ನ ನಾವು ಬೇರೆ ಕಡೆ ತಗೊಂಡು ಹೋಗ್ತೀವಿ. ಬಟ್ ಮೇನ್ ಕರ್ನಾಟಕದ ಕನ್ನಡ ಕಥೆಗಳನ್ನ ವರ್ಲ್ಡ್ಗೆ ತಗೊಂಡು ಹೋಗ್ಬೇಕಾದ್ರೆ ಹೇಳೋದು ನಮಗೆ ಒಂದು ಉದ್ದೇಶ ಇದೆ. ಅದು ನಮ್ಮ ಚಿತ್ರತಂಡ ಫಸ್ಟ್ ಹೈಫೈ ಸ್ಟುಡಿಯೋಸ್ ಮಾಡುವಾಗಲೇ ನಾವು ಮಾತಾಡಿದ್ದೀವಿ. ಕರ್ನಾಟಕದ ಕನ್ನಡ ಕಥೆಗಳು ವರ್ಲ್ಡ್ ಕ್ಲಾಸ್ ಇದೆ, ವರ್ಲ್ಡ್ಗೆ ಹೋಗ್ಬೇಕಂತ ಪ್ಲಾನ್ ಇದೆ. ಈಗ ಇನ್ನೊಂದು ಇಡೀ ಚಿತ್ರೀಕರಣ ಮತ್ತು ಒಂದು ಇಡೀ ಚಿತ್ರ ಕೊಡಗು ಪೂರ್ವ ಭಾಗದಲ್ಲಿ ಈ ನಮ್ಮ ನಾಡಿನ ಜನರ ಮನ ಗೆಲ್ಬಹುದು ಆಮೇಲೆ ಒಪ್ಪಿಸಿದೆ ಯಾಕಂದ್ರೆ ಎಲ್ಲವೂ ಕೊಡಗು ಭಾಷೆಯಲ್ಲಿ ಸಂಭಾಷಣೆಯಲ್ಲಿ ಚಿತ್ರೀಕರಣ ಒಂದು ವ್ಯಕ್ತಿ ಚಿತ್ರೀಕರಣ ಮಾಡುವಂತ. ಸರ್ ನಾನು ಆನ್ಸರ್ ಮಾಡ್ತೀನಿ. ಇದು ಸಂಭಾಷಣೆ ಬರೋ ಭಾಷೆಯಿಲ್ಲ. ಆಗಲೇ ಸರ್ ಹೇಳಿದಂಗೆ ಥ್ರೂಔಟ್ ದ ಮೂವಿ 10% ಮಾತ್ರ ಕೊಡೋ ಲ್ಯಾಂಗ್ವೇಜ್ ಬರುತ್ತೆ. ಇನ್ನು ಉಳಿದಿದ್ದೆಲ್ಲವನ್ನು ಹಾಡುಗಳು ನಾವು 3 ಕೊಡೋ ಲ್ಯಾಂಗ್ವೇಜ್ ಇಟ್ಕೊಂಡಿದ್ದೀವಿ. ನಮಗೊಂದು ಅಪಾರ ನಂಬಿಕೆ ಇದೆ ಅದು ಕ್ಯಾಚ್ ಆಗ್ಬೋದು ಅಂತ. ಅಲ್ಲಿ ಯಾರೊಬ್ಬರು ಹೇಳ್ತಾರೆ ನವಿಲು ನನಗೆ ಅರ್ಥ ಆಗಲಿಲ್ಲ, ಎದ್ದು ಕುಣಿಬೇಕು ಅಂತ ಅನಿಸ್ತು, ಥಿಯೇಟರ್ ಅಡ್ಮಿಟ್ ಕುಣಿತಾರೆ. ನಾನು ಕನ್ನಡ ಸಿನಿಮಾ ಇದೊಂದು ನೋಡಿಲ್ಲ, ಈ ಸಿನಿಮಾ ನೋಡ್ತೀನಿ ಅಂತ ಅವರು ನಮಗೆ ನನ್ನ ಟೀಮಲ್ಲಿ ಪರಿಚಯದವರಲ್ಲ, ನಾವು ಪಾಸ್ ಮಾಡಿದ್ವಲ್ಲ ಅದನ್ನು ನೋಡಿ ತಿನ್ಬೇಕು. ಸೊ ಇದನ್ನು ನಂಬಿಕೆ ಆಗುತ್ತೆ ಸರ್. 10% ಕೊಡೋ ಲ್ಯಾಂಗ್ವೇಜ್ ಇದೆ ಟು ಕೀಪ್ ದ ನೆಟಿವಿಟಿ, 90% ಇಂಡಿಯನ್ ಸಿನಿಮಾ ನಾನ್ ಸಿನಿಮಾ. ಅವರು ಕೂಡ ಪಾತ್ರ ಬಗ್ಗೆ ಮಾತಾಡ್ತಾರೆ. ಅಶ್ವತ್ಥ ಈಗ 8 ಮುತ್ತ ಇವತ್ತಿನ ಕಾರ್ಯಕ್ರಮದ ಕೇಂದ್ರದ್ದು ನೀವು. ಸೊ 5 ಸಾಂಗ್ಸ್ಗಳಿದ್ದಾವೆ. 5 ಸಾಂಗ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದರಲ್ಲಿ 3 ಸಾಂಗ್ಸ್ KGF ಮೂವಿ ತರ, ಅಂದ್ರೆ KGF ಸಾಂಗ್ ತರ ಆಗಿದೆ ಅಂತ ಒಂದಷ್ಟು ಸಿವಿಯರಿಟಿ ಆಗಿದೆ. ಅಂದ್ರೆ ರವಿ ಬಸವರಾಜ್ ಹೇಳಿದ್ರೆ ಇನ್ಸ್ಪೈರ್ ತಗೊಂಡಿದ್ದಾರೆ ಸರ್. ಆಕ್ಚುಲಿ ಇನ್ಸ್ಪೈರ್ ಅಲ್ಲ ಸರ್, ರವಿ ಬಸವರಾಜ್ ನನ್ನ ಗುರು. ಅವರ ಹತ್ರ ನಾನು ಕಲ್ತಿರೋದು ಮ್ಯೂಸಿಕ್ ಕೊಡಕ್ಕೆ. ನಾನು ಬಿಗಿನಿಂಗ್ ಅಲ್ಲಿ ಮೊದಲಲ್ಲಿ ಹೇಳಿದೆ, ನಾನು ಕಾರ್ಪೊರೇಟ್ ಅಲ್ಲಿ ಇದ್ದೆ ಸರ್. ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಕಾರ್ಪೊರೇಟ್ ಅಲ್ಲಿ 13 ವರ್ಷ ಕೆಲಸ ಮಾಡ್ತಿದ್ದೆ. 2015 ಸರ್ ಹೇಳಿಲ್ಲ 10 ವರ್ಷ ಅಂತ. 2015ರಲ್ಲಿ ನಾನು ಕೆಲಸ ಬಿಟ್ಟು ಹಾಡಕ್ಕೆ ಬಂದೆ. ಹಾಡ್ಕೊಂಡು 2019 ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ನನಗೆ ನನ್ನ ತಲೆಯಲ್ಲಿರೋ ಲೈವ್ ಮ್ಯೂಸಿಕ್ ಕಂಪೋಸರ್ನ ಆ ಒಂದು ಚಿಂಟ್ ಬಿಟ್ಟಿದ್ದು ರವಿ ಬಸವರಾಜ್ ಸರ್. ಯಾಕಂದ್ರೆ ಅವರೊಂದು ಸ್ಮಾಲ್ ಕೋರ್ಸ್ ಒಂದು ಕಾಲ್ಫರ್ ಮಾಡಿದ್ರು. ಸೊ ಆ ಕೋರ್ಸ್ ಒಂದು 15 ಡೇಸ್ ಕೋರ್ಸ್ ಅಷ್ಟೇ ಸರ್. ಆ 15 ಡೇಸ್ ಕೋರ್ಸ್ ಅಲ್ಲಿ ಅವರು ನನಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು. ನನ್ನ ಹತ್ರ ದಿನ ರಾತ್ರಿ ಬೆಳಿಗ್ಗೆವರೆಗೂ ನನ್ನ ಜೊತೆ ಇರ್ತಿದ್ರು. ಸೊ ಆ ಒಂದು ಪ್ರಾಬಬ್ಲಿ ಅದರಿಂದ ಈ ಒಂದು ಸೌಂಡ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಏನೇ ಇದ್ರು ನನ್ನ ಗುರುಗಳಿಗೆ ನನಗೆ ಯಾವಾಗಲೂ ಅನಿಸಿದ್ವಿ. ಅದೇ ಥರ ನನ್ನ ಗುರುಗಳು ಅವರು ಈ ಮ್ಯೂಸಿಕ್ ಪ್ರೊಡಕ್ಷನ್ ನನಗೆ ಥಾಟ್ ಪ್ರೋಸೆಸ್ ಏನಿದೆ ಅದು ಪ್ರಾಬಬ್ಲಿ ಅಲ್ಲಿಗೆ ಹೋಗುತ್ತೆ ಸರ್, ಅವ್ರಿಗೆ ಹೋಗುತ್ತೆ. ಬಟ್ ನನ್ನೇ ಒಂದು ಚಾನ್ಸ್ ನಾನು ಮೂಡಿಸ್ತೀನಿ ಸರ್. ಈ ಅಂಡ್ ಅವರು ಮಾಡಿದ ಒಂದು ಸರ್ಕಲ್ಲಿ ಒಂದು ಸ್ವಲ್ಪ ಸರ್ ಇದು ಮಾಡ್ಕೊಂಡ್ರೆ ಬೇರೆ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ.
ಇಷ್ಟು ತಾಳ್ಮೆಯಿಂದ ಇವಾಗಲೇವರೆಗೂ ಪೇಷನ್ಸ್ ಅಲ್ಲಿ ನೀವೆಲ್ಲರೂ ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಮೀಡಿಯಾ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಪ್ರಿಯಾಂಕಾ ಮರಳಿ ಅಂತ. ನಾನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ, ನನ್ನ ಸ್ಟೋರಿ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ನಾನು ಬೆಳೆದಿದ್ದು ಓದಿದ್ದು ಎಲ್ಲನೂ ಬೆಂಗಳೂರೇ. ಈ ತರ ಇರುತ್ತೆ, ಈ ತರ ಒಂದು ನೇಟಿವಿಟಿ ತಕ್ಕನಾಗಿ ನಾವು ಈ ತರ ಒಂದು ಚಿತ್ರ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಕೊಡಗಲ್ಲ ಈ ತರ ಎಲ್ಲ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ ಇತ್ತು ನನ್ನ ಮನಸ್ಸಿನಲ್ಲಿ. ಕೊಡಗು ಅಂತ ಅಂದ್ರೆ ಬ್ಯೂಟಿಫುಲ್ ಸೀನರಿ, ಒಳ್ಳೆ ವಾತಾವರಣ, ವೆದರ್, ಮತ್ತೆ ಅಲ್ಲಿನ ಜನ ಬೇರೆ ತರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇ ನನಗೆ ಗೊತ್ತಿತ್ತು. ಬಟ್ ಕೊಡಗಲ್ಲಿ ಈ ತರ ಒಂದು ವರ್ಗವಿದ್ದಾರೆ, ಈ ತರ ಒಂದು ಜನಾಂಗ ಇದ್ದಾರೆ ಅನ್ನೋದು ಸದ್ಯವಾಗಿ ನಾನು ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗ ನನಗೆ ಗೊತ್ತಾಗಿತ್ತು. ಸೊ ಈ ತರ ಒಂದು ಜನ ಇದ್ದಾರೆ ಅಂತ. ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಜನ ಅಲ್ಲಿ ಒಂದು ಸೆಟ್ ನೋಡಿ ಓಕೆ ಈ ತರ ಮಾಡಬೇಕು, ಈ ತರ ಹೀಗಿರ್ಬೇಕು ಅಂತ 3 ದಿನ ತಗೊಂಡು ನನಗೆ ನಾನು ಮೊನ್ನೆ ಆಗಬೇಕು. ಸೊ ಕಾಲೆಲ್ಲ ಫುಲ್ ನೀಟಾಗಿ ನಾವು ಬೆಳಿಗ್ಗೆ ಎಲ್ಲ ಮಾಡ್ಕೊಂಡು ಸೆಟ್ ಹೋಗಿದ್ವಿ. ಸೂರ್ಯ ಸರ್ ಹೇಳಿದ್ರು ಬನ್ನಿ ಮೇಡಮ್ ಬೇಡ ಕಾಸ್ಟ್ಯೂಮ್ ಆಗಿದೆ, ಮೇಕಪ್ ಎಲ್ಲ ಆಗಿದೆ. ಇಲ್ಲ ಇನ್ನೂ ಏನು ಸರಿಯಾಗಿಲ್ಲ ಅಂದರು. ಸೊ ಅಲ್ಲೇ ಒಂದು ಹೊಟ್ಟದಲ್ಲಿ ಹೆಸರಿತ್ತು, ಮೇಡಮ್ ಅದು ಹೊಟ್ಟದಲ್ಲಿ ಇಳಿಯೋದು. ಸೊ ನಿಜವಾಗ್ಲೂ ಇಳಿಯೋದು. ಸೊ ಇದಾದ್ಮೇಲೆ ಇವಾಗ ಕರೆಕ್ಟ್ ಆಗಿದೆ, ಒಂದು ಶಾರ್ಟ್ ಅವಾಗ ಹೇಳಿದ್ರು ಹೀಗೆ ಇರ್ತಾರೆ ಅಂತ. ಸೊ ಹೋದ ಕಡೆ ನಾನು ಮೊನ್ನೆ ಆ್ಯಕ್ಟ್ ಮಾಡ್ತಾ ನಾನೇ ಮುಂದೆ ಆಗಿ. ಸೊ ಸಿನಿಮಾನ ಒಂದು ತಿಂಗಳು ನಾವು ಒಂದೂವರೆ ತಿಂಗಳು ನಾವು ಹುಡುಗಲ್ಲಿ ಶೂಟ್ ಮಾಡಿದ್ವಿ. ಒಂದೊಂದು ತಿಂಗಳು ಆದ್ಮೇಲೆ ಆ ಮಳೆ, ಆ ಒಂದು ಸೀರೆ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು. ಅಂದ್ರೆ ಬೆಂಗಳೂರು ಬಂದರೂ ನಾವು ಆ ಒಂದು ನೇಟಿವಿಟಿನ ನಾವು ಮರೆಯೋಕ್ಕಾಗ್ತಾ ಇರಲಿಲ್ಲ. ಅಂದ್ರೆ ನಾವು ಬೆಂಗಳೂರಲ್ಲಿರೋದಾಗಿ ಅಥವಾ ನಮ್ಮ ಲೈಫಲ್ಲಿ ನಾವು ಎಷ್ಟೋ ವಿಷಯಗಳನ್ನ, ನಾವು ಚಿಕ್ಕ ವಿಷಯಗಳನ್ನ ನಾವು ಗ್ರಾಡ್ಯುಯೇಟ್ ಆಗಿದ್ದೀವಿ. ನಾನು ನನ್ನ ಬಗ್ಗೆ ಹೇಳ್ತೀನಿ. ಬಟ್ ನಾನು ಈ ಸಿನಿಮಾ ಮಾಡಿ ನಾನು ಬೆಂಗಳೂರಿಗೆ ಬಂದೆ, ನಾನು ಸಣ್ಣ ಸಣ್ಣ ವಿಷಯಗಳು ತುಂಬ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಅದೆಲ್ಲವೂ ನನಗೆ ಈ ಚಿತ್ರವನ್ನು ಕಲಿಸ್ಕೊಟ್ಟಿದೆ. ಸೊ ಇದೆಲ್ಲವೂ ನೀವು ತೆರೆಗೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದೆ. ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ಶೌರ್ಯ, ಪ್ರಸನ್ನ ಸರ್, ಸತ್ಯ ಸರ್ ಆ್ಯಂಡ್ ರುಹಾನ್ ಆ್ಯಂಡ್ ವಿಕಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. Editor Yesu, thank you so much. So thank you so much, and my friends and family, thank you so much for supporting me. And also, we are able to take my time. Thank you so much. Hello, namaskar. Thank you. ಸಿಂಪ್ಲಿ ನಾನು ಸೂರ್ಯ ಸರ್ ಯಾವ ಡೆವಲಪ್ ಮಾಡ್ತಾ ಇದ್ವಿ ಅವಾಗ ನನ್ನ ಜೀವನಕ್ಕೆ ನಾನು ಶುರು ಮಾಡ್ತೇನೆ. ಯಾಕಂದ್ರೆ ನಾನು ಹೊಸ ಮೊದಲನೇ ಮೂವಿ ನನಗೆ ಯಾವುದೇ ರೀತಿ ಅನುಭವ ಇಲ್ಲ. ಇಂಟ್ರೆಸ್ಟ್ ಇತ್ತು. ಸಣ್ಣ ವಯಸ್ಸಿನ ನಾನು ಸಣ್ಣ ಪುಟ್ಟ ನಾಟಕಗಳು ಮಾಡ್ತಾ ಇದ್ದೆ. ಬಟ್ ಒಳಗಡೆ ಅದು ಸುಮ್ಮನೆ ನಲ್ಗಿರಲಿಲ್ಲ. ಅಂದರೆ ಆ್ಯಕ್ಟಿಂಗ್ ಮಾಡೋದು ಸಿಕ್ತು. ಸೊ ಈ ಒಂದು ಸಿನಿಮಾ ಅಂತ ನಮಗೆ ಅದು ಇದೇ ಇತ್ತು. ಆದರೆ ಮೊದಲಾಗಿ ನಾನು ಆ್ಯಕ್ಟ್ ಮಾಡಿಲ್ಲ. ನಾನು ಜೀವಿಸಿದ್ದೀನಿ. ಅವನ ಒಳಗಡೆ ಈಗ ನಲ್ಗಿದ್ದಾನೆ. ಯಾಕಂದರೆ ಮುಂದೆ ಇನ್ನೊಂದು ಹೊಸ ಪ್ಲಾನ್ ಇದೆ, ಅದು ಹೋಗ್ತಾ ನಾವು ಅಪ್ಡೇಟ್ ಮಾಡ್ತೀವಿ. ಆ ಪಾತ್ರದ ಪರಿಚಯ, ಪಾತ್ರದ ಬಗ್ಗೆ ಆ ಪ್ರಿಪರೇಷನ್ ಅನ್ನೋದು ಪ್ರತಿದಿನ ನಾವೆಲ್ಲರೂ ಸುಮಾರು ಕೇಳಿದ್ವಲ್ಲ, 6 ಮಂತ್ ಮಾಡೋವಾಗಿಲ್ಲ, ನಾನು ಫಸ್ಟ್ ಟೈಮ್ ಹೀರೋ ಹೋಗ್ತೀವಿ ಅಂತ. ನನಗೆ ನನ್ನ ಬಾಡಿ ಎಕ್ಸರ್ಸೈಸ್ ಮಾಡಲಿಲ್ಲ, ನಾನು ಮೆಂಟಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಬಿಕಾಸ್ ಆ ಪಾತ್ರಕ್ಕೆ ಅಷ್ಟು ದಮ್ ಬೇಕು ಅಂತ ಎಲ್ಲ ಹೇಳ್ತೀವಿ. ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಹೊಸ ಪಾತ್ರನೇ ಅಂತ ಹೇಳ್ತೀವಿ. ನಾವು ಮೆಂಟಲ್ ಎಕ್ಸರ್ಸೈಸ್ ಮಾಡ್ಕೊಂಡು 14ನೇ ತಾರೀಕು ಜುಲೈ ಇದು ಬೆಂಗಳೂರಲ್ಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ವೀಕ್ ಜುಲೈ ಲಾಸ್ಟ್ ವೀಕ್ ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಫಿಲಮ್ ಲಾಂಚ್ ಮಾಡೋದು ರಿಲೀಸ್ಗೆ ರೆಡಿಯಾಗಿದೆ. ಟ್ರೈಲರ್ ದಿವಸ ಟ್ರೈಲರ್ ರಿಲೀಸ್ ದಿವಸ ನಾವು ಫಿಲಮ್ ರಿಲೀಸ್ ಡೇಟ್ ಅನೌನ್ಸ್ 16